ಆವರಣ ಅಧ್ಯಾಯ 10. ಆರಂಭದಲ್ಲಿ ಕರ್ನಾಟಕದ ಬುದ್ಧಿಜೀವಿಗಳಲ್ಲಿ ಒಬ್ಬರಾಗಿದ್ದ NSN ಶಾಸ್ತ್ರಿಗಳು ಕ್ರಮೇಣ ಭಾರತದ ಒಬ್ಬ ಬುದ್ಧಿಜೀವಿಯಾಗಿ ಬೆಳೆದವರು. ಕ್ರಾಂತಿಕಾರಿ ಆಲೋಚನೆ, ಯಾವ ವಿಷಯವನ್ನಾದರೂ ತಾತ್ವಿಕ ನೆಲೆಗಟ್ಟಿನಲ್ಲಿ ವಿಶ್ಲೇಷಿಸುವುದು, ದಂಗೆ ಏಳುವ, ದಂಗೆ ಎಬ್ಬಿಸುವ ವಿಚಾರಗಳು, ಪ್ರಖರವಾದ ಭಾಷೆ, ವಾಕ್ಚಾತುರ್ಯಗಳಿಂದ ಕೂಡಿದ ಅವರು ಬಹುಬೇಗ ತರುಣಿಯರಿಗೆ, ಮಾಧ್ಯಮದವರಿಗೆ ಅಚ್ಚುಮೆಚ್ಚಿನವರಾದರು. ಜಗತ್ತಿನ ಆರ್ಥಿಕ ಸ್ಥಿತಿಯಿಂದ ಹಿಡಿದು ದೇಶದ ಆಧ್ಯಾತ್ಮದ ಇತಿಹಾಸದವರೆಗೆ ನಿರರ್ಗಳವಾಗಿ ಮಾತನಾಡಬಲ್ಲ ಅವರು ವರದಕ್ಷಿಣೆ ನಿಷೇಧ, ಅಸ್ಪೃಶ್ಯತಾ ವಿರೋಧ ಮೊದಲಾದ ಎಲ್ಲ ಪ್ರಗತಿಪರ ಚಳವಳಿಗಳ ಉದ್ಘಾಟಕರಾಗಿ, ಸಮಾರೋಪಕರಾಗಿ ಮಿಂಚುತ್ತಾ ಸಾಮಾಜಿಕ ಪರಿವರ್ತಕರೆಂಬ ಖ್ಯಾತಿಯನ್ನು ಗಳಿಸಿದ್ದರು. ಬಹುಬೇಗ ಪ್ರೊಫೆಸರರೂ ಆದರು. ಅಷ್ಟೇ ಬೇಗ ಕ್ರಮವಾಗಿ ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣರೂ ಆದರು. ಎಂಥೆಂಥವರೋ ಭಾರತ ರತ್ನರಾಗಿರುವಾಗ ನಮ್ಮ ಪ್ರೊಫೆಸರರು ಇನ್ನೂ ಯಾಕೆ ಆಗಿಲ್ಲವೆಂದು ಅವರ ಅಭಿಮಾನಿಗಳು, ಅನುಯಾಯಿಗಳು ಸಿಡಿಮಿಡಿಗುಟ್ಟುವುದುಂಟು. ವ್ಯಕ್ತಿಯಿಂದ ಪ್ರಶಸ್ತಿಗೆ ಬೆಲೆಯೇ ಹೊರತು ಪ್ರಶಸ್ತಿಯಿಂದ ವ್ಯಕ್ತಿ ದೊಡ್ಡವನೆನಿಸುವುದಿಲ್ಲ ಅನ್ನುವ ಆರ್ಯ ಸತ್ಯವನ್ನು ಅರ್ಥ ಮಾಡಿಕೊಳ್ಳುವ ತನಕ ನೀವು ವ್ಯಕ್ತಿಯ ಮಟ್ಟದಿಂದ ತತ್ವದ ಮಟ್ಟಕ್ಕೆ ಏರುವುದಿಲ್ಲ. ಮಾನವ ಕುಲದ ಇತಿಹಾಸವನ್ನು ಹೊಸ ಹೆಜ್ಜೆ ಇಡಿಸಿದ ಎಷ್ಟು ಜನಕ್ಕೆ ಯಾವ ಯಾವ ಪ್ರಶಸ್ತಿ ಬಂದಿವೆ ಅಂತ ಆಲೋಚಿಸಿದರೆ ಈ ಮಾತು ಅರ್ಥವಾಗುತ್ತೆ ಎಂದು ಅವರು ಒಮ್ಮೆ ಅವರ 10 ಜನ ಅಭಿಮಾನಿಗಳ ಕೂಟದಲ್ಲಿ ಕಣ್ಣುಗಳ ದೃಷ್ಟಿಯನ್ನು ಕಾಲಾತೀತ ಭಂಗಿಗೆ ತಿರುಗಿಸಿ ಹೇಳಿದ ಮಾತು ಎಲ್ಲ ಅನುಯಾಯಿಗಳಿಗೂ ಮಾಧ್ಯಮದವರಿಗೂ ಹರಡಿ ಅವರ ಗೌರವ ಇನ್ನೂ ಮೇಲೆ ಏರಿತು. ತರುಣಿಯರಲ್ಲಿ ಅವರ ಅಂತಾರಾಷ್ಟ್ರೀಯ ಪ್ರತಿಮೆ ಮೇಲೆ ಏರಲು ಇನ್ನೂ ಒಂದು ಕಾರಣವಿತ್ತು. ಇಲ್ಲಿ MA ಪದವಿ ಗಳಿಸಿದ ನಂತರ BA ಮಾಡಲು ಆಕ್ಸ್ಫರ್ಡ್ಗೆ ಹೋದ ಅವರು ಡಿಗ್ರಿಯ ಜೊತೆಗೆ ಒಬ್ಬ ಇಂಗ್ಲಿಷ್ ಹೆಂಡತಿಯನ್ನು ಕರೆತಂದರು. ಶಿಷ್ಯನ ಬುದ್ಧಿ ಪ್ರಖರತೆಯನ್ನು ಮೆಚ್ಚಿದ ಆಕ್ಸ್ಫರ್ಡ್ ಪ್ರೊಫೆಸರರೇ ತಮ್ಮ ಮಗಳನ್ನು ಪ್ರಶಸ್ತಿಯಾಗಿ ಮದುವೆ ಮಾಡಿಕೊಟ್ಟು ಕಳಿಸಿದರೆಂಬ ಒಂದು ವದಂತಿ ಆ ಕಾಲದಲ್ಲಿ ಹುಟ್ಟಿತು. ತಾಯಿ ತಂದೆಯರು ಹೆಣ್ಣು ಮಗಳನ್ನು ಮದುವೆ ಮಾಡಿಕೊಡುವ ಪದ್ಧತಿ ಪಶ್ಚಿಮ ದೇಶದಲ್ಲಿ ಇಲ್ಲವಾದ್ದರಿಂದ ಇದು ಸುಳ್ಳು ವದಂತಿ ಎಂದು ಕೆಲವರು ಹೇಳತೊಡಗಿದ ಮೇಲೆ ಇವರ ಬುದ್ಧಿ ಪ್ರಖರತೆಗೆ ಒಲಿದು ಬಂದ ಸಹಪಾಠಿ ಈಕೆ ಎಂಬ ಮಾತು ಹರಡಿತು. ಈ ಎರಡರಲ್ಲಿ ಒಂದು ನಿಜವಿರಬಹುದು ಅಥವಾ ಎರಡೂ ನಿಜವಿರಬಹುದು ಎಂದು ಕೆಲವರು ಮಾತನಾಡಿಕೊಂಡರೆ, ಆಕ್ಸ್ಫರ್ಡ್ ಪದವೀಧರೆಯಾಗಿದ್ದರೆ ಬೆಂಗಳೂರಿನಲ್ಲಿ ಒಂದು ಅಧ್ಯಾಪಿಕೆ ಹುದ್ದೆ ದೊರೆಯುತ್ತಿರಲಿಲ್ಲವೇ? ಪಶ್ಚಿಮ ಸಂಸ್ಕೃತಿಯ ಯಾವ ಹೆಂಗಸು ತನ್ನ ವಿದ್ಯೆಗೆ ತಕ್ಕ ನೌಕರಿ ಮಾಡದೆ ಕೇವಲ ಗೃಹಿಣಿಯಾಗಿ ಮನೆಯಲ್ಲಿ ಕೂತಿರುತ್ತಾಳೆ? ಇವರಿಗಿರುವ ಪ್ರಭಾವಕ್ಕೆ ಹೆಂಡತಿಗೊಂದು ನೌಕರಿ ಕೊಡಿಸುವುದು ಅಸಾಧ್ಯವೇ ಎಂಬ ಪ್ರಶ್ನೆಗಳನ್ನು ಕೆಲವರು ಹಾಕುತ್ತಿದ್ದುದುಂಟು. ಇವೆಲ್ಲ 40 ವರ್ಷದ ಹಿಂದಿನ ಊಹಾಪೋಹ. ಈಗ ಯಾರಿಗೂ ಅದರಲ್ಲಿ ಆಸಕ್ತಿ ಉಳಿದಿಲ್ಲ. ಆರಂಭದಲ್ಲಿ ಗಂಡನ ಭಾಷಣದ ಸಭೆ ಸಮಾರಂಭಗಳಿಗೆ ಹೋಗಿ ಜನರ ಗಮನಕ್ಕೆ ಬೀಳುತ್ತಿದ್ದ ಆಕೆ ಈಗ ಬಹುತೇಕ ಯಾವ ಕಾರ್ಯಕ್ರಮಕ್ಕೂ ಹೋಗುವುದಿಲ್ಲ. ಪುಸ್ತಕದ ಅಂಗಡಿಗಳಿಗೆ ಹೋಗಿ ಒಂದಿಷ್ಟು ಚೇಸ್ ಕಾದಂಬರಿಗಳನ್ನು ತಂದು ಓದುತ್ತಾರೆ. ಪ್ರತಿ ಭಾನುವಾರ ತಪ್ಪದೆ ಚರ್ಚಿಗೆ ಹೋಗಿ ಪ್ರಾರ್ಥನೆ ಜೊತೆಗೆ ಪರಿಚಯದ 10 ಮಹಿಳೆಯರೊಡನೆ 2 ತಾಸು ಕಳೆಯುತ್ತಾರೆ. ಅಕ್ಕಪಕ್ಕದವರೊಡನೆ ಪರಿಚಯವಾಗಿದೆಯಾದರೂ ಹೆಚ್ಚಿನ ಆತ್ಮೀಯತೆ ಬೆಳೆದಿಲ್ಲ. ಕೆಲಸದ ಆಳಿನ ಸಂಗಡ ಆಡುವಷ್ಟು ಕನ್ನಡ ಕಲಿತಿದ್ದಾರೆ. ಕ್ಯಾಥೋಲಿಕರಾದ ತಾಯಿ ತಂದೆಯರು ಹುಡುಗನನ್ನು ಧರ್ಮ ಪರಿವರ್ತನೆ ಮಾಡಿಸದೆ ಮದುವೆಯಾಗುವುದನ್ನು ಕಟುವಾಗಿ ವಿರೋಧಿಸಿದ್ದರಿಂದ ಮದುವೆಯ ನಂತರ ಅವರ ಸಂಬಂಧವೂ ಹಾರ್ದಿಕವಾಗಿರಲಿಲ್ಲ. ಒಟ್ಟು 2 ಬಾರಿ ಈಕೆಯೇ ಅವರನ್ನು ನೋಡಲು ಸ್ವದೇಶಕ್ಕೆ ಹೋಗಿದ್ದರು. ಅನ್ಯ ಧರ್ಮೀಯನನ್ನು ಮದುವೆಯಾದರೂ ಮಗಳು ತಮ್ಮ ಧರ್ಮವನ್ನು ಬಿಟ್ಟಿಲ್ಲವೆಂಬ ಸಮಾಧಾನದಿಂದ ಅವರು ಸ್ವಾಗತಿಸಿದ್ದರು. ಅವರು ತೀರಿಕೊಂಡ ನಂತರ ತಾಯ್ನಾಡಿಗೆ ಹೋಗಲೇಬೇಕೆಂಬ ಆಕರ್ಷಣೆ ಈಕೆಗೆ ಉಳಿಯಲಿಲ್ಲ. ಹೋದರೂ ಹೋಟೆಲಿನಲ್ಲಿ ಉಳಿಯಬೇಕು. ಪ್ರೊಫೆಸರರಿಗೆ ಒಬ್ಬ ಮಗ ದಿಗಂತ, ಅವನಿಗಿಂತ 10 ವರ್ಷಕ್ಕೆ ಚಿಕ್ಕವಳಾದ ಮಗಳು ಅರುಣ. ಮಗನದು ನಸುಗಪ್ಪು ಬಣ್ಣದ ಭಾರತೀಯ ಚಹರೆಯ ಹುಟ್ಟು. ಮಗಳು ತಾಯಿಯಷ್ಟು ಬೆಳ್ಳಗಲ್ಲದಿದ್ದರೂ ಯುರೋಪಿಯ ಬಣ್ಣದ ಕಂದು ಕೂದಲಿನ ಹುಡುಗಿ. ಮಗ ದಿಗಂತ ಕಂಪ್ಯೂಟರ್ ಇಂಜಿನಿಯರಿಂಗ್ನಲ್ಲಿ BE ಓದಿ ಸ್ಟ್ಯಾನ್ಫೋರ್ಡಿನಲ್ಲಿ MBA ಮಾಡಿ ಕ್ಯಾಲಿಫೋರ್ನಿಯಾದಲ್ಲಿ ಕೆಲಸದ ಅನುಭವ ಪಡೆದು ಅನಂತರ ಭಾರತಕ್ಕೆ ಬಂದು ಒಂದು ದೊಡ್ಡ ಕಂಪ್ಯೂಟರ್ ಕಂಪನಿಯಲ್ಲಿ 2 ವರ್ಷ ಕೆಲಸ ಮಾಡಿ ತನ್ನದೇ ಒಂದು ಕಂಪನಿ ಆರಂಭಿಸಿ ಪ್ರವರ್ಧಮಾನಕ್ಕೆ ಬಂದಿದ್ದಾನೆ. ಕಳೆದ ವರ್ಷ ಅವನ ಕಂಪನಿಯ ವಹಿವಾಟು 96 ಕೋಟಿ ಮುಟ್ಟಿದೆ.
ಅಮೆರಿಕ, ಜರ್ಮನಿ, ಫ್ರಾನ್ಸ್ ಮೊದಲಾದ ಮುಂದುವರೆದ ದೇಶಗಳಿಂದೆಲ್ಲ ಆರ್ಡರ್ಗಳು ಬರುತ್ತಿವೆ. ಒಂದಲ್ಲ ಒಂದು ದಿನ ಇನ್ಫೋಸಿಸ್, ವಿಪ್ರೋದಂತಹ ದೈತ್ಯ ಕಂಪನಿಗಳನ್ನು ಹಿಂದೆ ಹಾಕುವ ಕನಸು ಮತ್ತು ಪ್ರಯತ್ನಶೀಲತೆ ಅವನದು. ಅವನು ಪ್ರೇಮ ವಿವಾಹ ಮಾಡಿಕೊಂಡ ಪಂಜಾಬಿ ಬಬಿತಾಳು ಕಂಪ್ಯೂಟರ್ ತಜ್ಞೆ. ಕಂಪನಿಯ ಆಡಳಿತದ ಬಹುಭಾಗ ಅವಳ ಮೇಲ್ವಿಚಾರಣೆಯಲ್ಲಿ ನಡೆಯುತ್ತದೆ. ಬೆಳವಣಿಗೆ ಮತ್ತು ವಿದೇಶಿ ವ್ಯಾಪಾರಗಳನ್ನು ದಿಗಂತ ನೋಡಿಕೊಳ್ಳುತ್ತಾನೆ. ಅವನ ಕಾರ್ಪೊರೇಟ್ ಕಟ್ಟಡವನ್ನು ವಿಸ್ತರಿಸಲು ಇತ್ತೀಚೆಗೆ ಸರ್ಕಾರದಿಂದ 50 ಎಕರೆ ಭೂಮಿ ಮಂಜೂರಾಗಿ ಗಂಡ ಹೆಂಡತಿ ಇಬ್ಬರು ಆರ್ಕಿಟೆಕ್ಟಿನೊಡನೆ ನಕ್ಷೆ ತಯಾರಿಸುತ್ತಿದ್ದಾರೆ. 50 ಎಕರೆ ಭೂಮಿ ಮಂಜೂರಾಗಲು ಪ್ರೊಫೆಸರರು ಮಂತ್ರಿಗಳಲ್ಲಿ ವಶೀಲಿ ಮಾಡಿದರು. ಇವರು ಅವರ ಪ್ರಚಾರದ ಅನಧಿಕೃತ ಸಲಹೆಗಾರರು. ಮಂತ್ರಿಗಳು ಚುನಾವಣೆಯಲ್ಲಿ ಗೆಲ್ಲಲು ತಾವು ಪರೋಕ್ಷ ಪ್ರಚಾರ ಮಾಡಿದರು. ಬರೀ ಪ್ರಚಾರ ಸಹಾಯವಲ್ಲ, ದಿಗಂತನು 50 ಲಕ್ಷ ರೂಪಾಯಿಯನ್ನು ಕೊಟ್ಟ. ಹಣದ ವ್ಯವಹಾರವನ್ನು ಪ್ರೊಫೆಸರರೇ ಕುದುರಿಸಿದರು ಎಂಬ ಪುಕಾರು ಎದ್ದಿತ್ತು. ಭಾರತದಲ್ಲಿ ಸರ್ಕಾರದೊಡನೆ ಯಾವ ಖಾಸಗಿ ಕಂಪನಿಯ ಕೆಲಸವಾಗಬೇಕಾದರೂ ಹಣ ಕೊಡುವುದರಲ್ಲಿ ವಿಶೇಷವಿಲ್ಲವಾದರೂ ಮೊದಲಿನಿಂದ ಸಮಾಜವಾದವನ್ನು, ಅದು ಮಾರ್ಕ್ಸ್ ಸಿದ್ಧಾಂತವನ್ನು ಪ್ರತಿಪಾದಿಸುತ್ತಾ ಆ ಮೂಲಕ ಅನುಯಾಯಿಗಳು, ಅಭಿಮಾನಿಗಳನ್ನು ಬೆಳೆಸಿಕೊಂಡಿದ್ದ ಪ್ರೊಫೆಸರರ ಹಿಂಬಾಲಕರಲ್ಲೇ ಕೆಲವರು ತಿರುಗಿಬಿದ್ದು ತಮ್ಮ ಪ್ರಭಾವವಿದ್ದ ಪತ್ರಿಕೆಗಳಲ್ಲಿ ಇವರ ಮಗನೇ ಬಂಡವಾಳಶಾಹಿ, ಇವರೇ ಅವನ ಕುಮ್ಮಕ್ಕು, ಇವರೇ ಲಂಚದ ಮಧ್ಯವರ್ತಿ ಎಂದು ಮುಂತಾಗಿ ನೀರಿಳಿಸತೊಡಗಿದರು. ಆದರೆ ಪ್ರೊಫೆಸರರು ಸೋಲುವ ಕುಳವಲ್ಲ. ನಾನು ಪ್ರಜಾಪ್ರಭುತ್ವದಲ್ಲಿ ನಿಷ್ಠೆಯುಳ್ಳವನು. ಮಗ ಎಂಬ ಕಾರಣದಿಂದ ಅವನ ಮೇಲೆ ನಿಯಂತ್ರಣ ಹೇರುವ ಪಾಳೆಗಾರಿಕೆ ಸಂಸ್ಕೃತಿಯನ್ನು ಮೊದಲಿನಿಂದ ವಿರೋಧಿಸಿದವನು. ನನ್ನ ತಂದೆ ತಾಯಿಯರ ಕಂದಾಚಾರ ದೃಷ್ಟಿಯನ್ನು ಧಿಕ್ಕರಿಸಿ ಹೊರಬಂದವನು. ನನ್ನ ಮಗನ ಸ್ವಾತಂತ್ರ್ಯವನ್ನು ತುಳಿದು ನೀನು ಹೀಗೆಯೇ ಮಾಡು ಎಂದು ಹೇಳುವ ನೀಚತನಕ್ಕೆ ಹೇಗೆ ಇಳಿಯಲಿ? ಹಾಗೆ ಮಾಡುವುದಿದ್ದರೆ ಅವನು ಪಂಜಾಬಿ ಹುಡುಗಿಯನ್ನು ಮದುವೆಯಾಗುವಾಗಲೇ ವಿರೋಧಿಸಬೇಕಿತ್ತು. ಅದೊಂದು ರಾಷ್ಟ್ರೈಕ್ಯ ಕಾರ್ಯವೆಂದು ಮೆಚ್ಚಿ ಹರಸಿದವನು ನಾನು. ಈಗ ಭಾರತದಲ್ಲಿ ಉದಾರೀಕರಣವೆಂಬ ಮರೀಚಿಕೆಯ ಹೆಸರಿನಲ್ಲಿ ಎಲ್ಲೆಲ್ಲೂ ಖಾಸಗಿ ಉದ್ಯಮ ಬೆಳೆಯುತ್ತಿದೆ. ಪರಿಣಾಮವಾಗಿ ಕಾರ್ಮಿಕರ ಸಂಖ್ಯೆ ಹೆಚ್ಚಾಗುತ್ತದೆ. ಬಂಡವಾಳಶಾಹಿಗಳು ಕಾರ್ಮಿಕರನ್ನು ಶೋಷಿಸುತ್ತಾರೆ. ಕಾರ್ಮಿಕರ ಒಗ್ಗಟ್ಟು ಬೆಳೆದು ಬಂಡವಾಳಶಾಹಿಗಳನ್ನು ಎತ್ತಿ ಒಗೆದು ಕಾರ್ಮಿಕರ ಸರ್ವಾಧಿಕಾರ ಸ್ಥಾಪನೆಯಾಗಲು ಈ ಹಂತ ಅನಿವಾರ್ಯವೇ ಆಗಿದೆ. ಉದ್ಯೋಗೀಕೃತ ದೇಶಗಳಲ್ಲೇ ಮೊದಲು ಕಮ್ಯುನಿಸಂ ಸ್ಥಾಪನೆಯಾಗುತ್ತದೆ ಎಂಬ ಮಾರ್ಕ್ಸ್ನ ಮಾತಿನ ಸತ್ಯ ಇದೆ. ನನ್ನ ಮಗನು ಭಾರತದ ಭವಿಷ್ಯದ ಕಮ್ಯುನಿಸಂಗೆ ಒಂದು ಸಣ್ಣ ಮೆಟ್ಟಿಲಾಗುತ್ತಾನೆ ಎಂಬ ಅಂಶದಿಂದ ನನ್ನ ಅಭಿಮಾನಿಗಳು ಹೆಮ್ಮೆ ಪಡಬೇಕು. ಇಷ್ಟಕ್ಕೂ ನಾನು ಮಗನ ಜೊತೆ ಇಲ್ಲ. ಅವನ ವ್ಯವಹಾರಕ್ಕೂ ನನಗೂ ಯಾವ ಸಂಬಂಧವೂ ಇಲ್ಲ. ಅವನು ಯಾರಿಗೂ ಲಂಚ ಕೊಡುವವನಲ್ಲ. ಅಂಥ ಕೆಲಸಕ್ಕೆ ನಾನು ಮಧ್ಯವರ್ತಿಯಾಗಿದ್ದೇನೆಂಬ ಹೇಸಿಗೆಯ ಮಾತು ಹೇಸಿಗೆಯ ಮನಸ್ಸಿನಿಂದ ಮಾತ್ರ ಹುಟ್ಟಲು ಸಾಧ್ಯ. ಈ ಆಪಾದನೆಯನ್ನು ಮಾಡಿದವರು, ಬರೆದವರು, ಪ್ರಕಟಿಸಿದವರ ಮೇಲೆ ನಾನು ಕಾನೂನು ಕ್ರಮ ಕೈಗೊಳ್ಳದೆ ವಿಧಿಯಿಲ್ಲ ಎಂಬ ಹೇಳಿಕೆ ಕೊಟ್ಟರು. ಆದರೆ ಸಮಾಜವಾದದಲ್ಲಿ ಇವರ ಜೊತೆಗಿದ್ದವರಲ್ಲಿ ಕೆಲವರು ಹೆದರಲಿಲ್ಲ. ಅವರ ಪ್ರತಿ ಹೇಳಿಕೆಯನ್ನು ದೊಡ್ಡ ಪತ್ರಿಕೆಗಳು ಪ್ರಕಟಿಸಲಿಲ್ಲ. ಆದರೆ ಅವರು ಮುದ್ರಿತ ಚೀಟಿ ಹಂಚಿದರು. ತಮ್ಮದೇ ಮಿತ ಪ್ರಸಾರದ ಪತ್ರಿಕೆಗಳಲ್ಲಿ ಬರೆದರು. ಎಷ್ಟು ದಿವಸ ಬರೆದಾರು ಎಂಬ ಒಳಸತ್ಯ ಇಂಥ ಹೇಳಿಕೆ ಬರಹಗಳಿಂದಲೇ ಪ್ರಸಿದ್ಧಿಗೆ ಏರಿದ ಪ್ರೊಫೆಸರರಿಗೆ ತಿಳಿದಿತ್ತು. ಈ ಪ್ರಕರಣದಿಂದ ಉದ್ಯಮಪತಿಗಳ ವಲಯದಲ್ಲೂ ಅವರ ಜನಪ್ರಿಯತೆ ಬೆಳೆಯಿತು. ಕಮ್ಯುನಿಸ್ಟರೆಂದು ಭಾವಿಸಿದ ಇವರನ್ನು ಅವರು ತಮ್ಮ ಸಂಸ್ಥೆಗಳ ಭಾಷಣಕ್ಕೆ ಕರೆಯುತ್ತಿರಲಿಲ್ಲ. ಈಗ ಕರೆಯತೊಡಗಿದರು. ಅಲ್ಲಿ ಹೋದಾಗ ಇವರು ಮುಕ್ತತೆಯಿಂದಲೇ ದೇಶದ ಆರ್ಥಿಕ ಬೆಳವಣಿಗೆ ಸಾಧ್ಯ, ಆದರೆ ಉದ್ಯಮಪತಿಗಳು ಲಾಭ ಒಂದನ್ನೇ ಗುರಿಯಾಗಿಟ್ಟುಕೊಳ್ಳದೆ ಸಮಾಜದ ಧರ್ಮದರ್ಶಿಗಳೆಂಬ ಮಹಾತ್ಮ ಗಾಂಧಿಯವರ ಸಿದ್ಧಾಂತವನ್ನು ಅನುಷ್ಠಾನಕ್ಕೆ ತರಬೇಕು. ಮೂಲತಃ ಗಾಂಧಿ ಮತ್ತು ಮಾರ್ಕ್ಸ್ರಲ್ಲಿ ವ್ಯತ್ಯಾಸವಿಲ್ಲ. ಇಬ್ಬರು ಮಹಾತ್ಮರೇ ಎಂದು ಭಾಷಣ ಮಾಡಿ ಮೆಚ್ಚುಗೆ ಗಳಿಸಿದರು. ಪದೇ ಪದೇ ಉದ್ಯಮ ಸಂಘಗಳ ವಾರ್ಷಿಕೋತ್ಸವ, ಹೊಸ ಪದಾಧಿಕಾರಿಗಳ ಅಧಿಕಾರ ಗ್ರಹಣ ಮೊದಲಾದ ಸಭೆಗಳಲ್ಲಿ ಇವರಿಗೆ ಆಮಂತ್ರಣ ಸಿಕ್ಕತೊಡಗಿತು. ಅಲ್ಲಿಗೆ ಬರುತ್ತಿದ್ದ ಮಗ ಸೊಸೆಯರನ್ನು ಅವರು ದೊಡ್ಡ ಉದ್ಯಮಿಗಳಿಗೆ ಪರಿಚಯಿಸುತ್ತಿದ್ದರು. 28 ವರ್ಷದ ಅರುಣ ದಡ್ಡಿಯಲ್ಲದಿದ್ದರೂ ಚುರುಕಿಯಲ್ಲ. ತರಗತಿಯಲ್ಲಿ ಉಪಾಧ್ಯಾಯರು ಬರೆಸುವ ಟಿಪ್ಪಣಿಯನ್ನು ಮುತುವರ್ಜಿಯಿಂದ ಉರು ಹಾಕಿ ತಪ್ಪಿಲ್ಲದ ಇಂಗ್ಲಿಶಿನಲ್ಲಿ ಬರೆದು BA ಮಾಡಿದವಳು.
ಅನಂತರ MA ಕೂಡ ಮಾಡಿದಳು. ಇಷ್ಟೊಂದು ಪ್ರಭಾವವಿದ್ದರೂ ಅವಳಿಗೆ ಉತ್ತಮ ಭವಿಷ್ಯದ ಕೆಲಸ ಕೊಡಿಸುವುದು ಪ್ರೊಫೆಸರರಿಗೂ ಕಷ್ಟವಾಯಿತು. ಮನಸ್ಸು ಮಾಡಿದ್ದರೆ ಅಣ್ಣನೇ ತನ್ನ ಉದ್ಯಮದಲ್ಲಿ ಅವಳಿಗೊಂದು ನೌಕರಿ ಕೊಟ್ಟು ಒಳ್ಳೆಯ ಸಂಬಳ ಕೊಡಬಹುದಾಗಿತ್ತು. ಆದರೆ ಅವನದು ಕಂಪ್ಯೂಟರ್ ತಂತ್ರಾಂಶದ ಉದ್ಯಮ. ಇವಳೋ ಮಾನವಿಕ ವಿಷಯದ ಪದವೀಧರೆ. ಅಲ್ಲಿಯ ಕೆಳದರ್ಜೆಯ ನೌಕರಿಗೂ ಅರ್ಹತೆ ಇಲ್ಲದವಳು. ಅಲ್ಲದೆ ಗಂಡನ ಕುಟುಂಬದ ಬೇರೊಬ್ಬರು ಯಾವುದೇ ಸ್ಥಾನದಲ್ಲಿ ತಾನು ಮತ್ತು ತನ್ನ ಗಂಡನ ಪಾಲುದಾರಿಕೆಯ ಕಂಪನಿಯನ್ನು ಪ್ರವೇಶಿಸುವುದಕ್ಕೆ ಬಬಿತಾಳ ವಿರೋಧವಿತ್ತು. ಹೀಗಾಗಿ ಕಷ್ಟಪಟ್ಟು ಪ್ರೊಫೆಸರರು ಮಗಳಿಗೆ ಪೂರ್ತಿ ಸಂಬಳ ಕೊಡದ ಒಂದು ಕಾಲೇಜಿನಲ್ಲಿ ಉಪನ್ಯಾಸಕಿಯ ಕೆಲಸ ಕೊಡಿಸಿದ್ದರು. ನಿನ್ನ ಗಂಡನನ್ನು ನೀನು ಸಂಪಾದಿಸಿಕೊ ಎಂದು ಮಗಳಿಗೆ ಸ್ವಾತಂತ್ರ್ಯ ಕೊಟ್ಟಿದ್ದರೂ ಸಂಪಾದಿಸಿಕೊಳ್ಳುವ ಚತುರತೆ ಅವಳಿಗೆ ಇರಲಿಲ್ಲ. ಪ್ರೊಫೆಸರರೇ ತಮ್ಮ ಕೆಲವು ಅನುಯಾಯಿಗಳೊಡನೆ ಸೂಚನೆಯ ಮಾತನಾಡಿದ್ದರು. ತಮ್ಮ ಗಂಡು ಮಕ್ಕಳಿಗೆ ತಂದುಕೊಳ್ಳುವಂತೆ ಕೆಲವರು ಸ್ನೇಹಿತರಲ್ಲೂ ಪ್ರಸ್ತಾಪ ಮಾಡಿದ್ದರು. ಆದರೆ ಯಾವುದೂ ಫಲ ಕಚ್ಚಿರಲಿಲ್ಲ. ಬೆಂಗಳೂರು ಎಷ್ಟೇ ಮುಂದುವರಿಯುತ್ತಿರುವ ಮಹಾನಗರವಾದರೂ ಮದುವೆಯ ಪ್ರಶ್ನೆ ಬಂದಾಗ ಜನರು 1 ಅಥವಾ 2 ಮೆಟ್ಟಿಲಿಗಿಂತ ಹೆಚ್ಚು ದಾಟುತ್ತಿರಲಿಲ್ಲ. ಹುಡುಗಿಯ ತಾಯಿ ಇಂಗ್ಲಿಷಳು, ಕ್ರೈಸ್ತಳು. ಮನೆಯಲ್ಲಿ ಭಾರತೀಯ ಸಂಪ್ರದಾಯದ ಹಬ್ಬ ಹುಣ್ಣಿಮೆ ಯಾವ ಕಲಾಪಗಳನ್ನೂ ಮಾಡುತ್ತಿರಲಿಲ್ಲ. ಅವಳ ಧರ್ಮ ಸ್ವಾತಂತ್ರ್ಯಕ್ಕೆ ತಾವು ಬದ್ಧರಾಗಿರುವುದಾಗಿ ಮದುವೆಯ ಕರಾರಿನಲ್ಲಿ ಮಾತು ಕೊಟ್ಟಿದ್ದ ಪ್ರೊಫೆಸರರು ಅನಂತರ ಬಲವಂತ ಮಾಡಲಿಲ್ಲ. ಅವರಿಗೂ ಆಗ ಅವುಗಳಲ್ಲಿ ನಂಬಿಕೆ ಇರಲಿಲ್ಲ. ಕಟ್ಟ ಕ್ಯಾಥೋಲಿಕ್ ಆದ ತಾಯಿಯು ತಮ್ಮ 2 ಮಕ್ಕಳನ್ನು ಪ್ರತಿ ಭಾನುವಾರವೂ ತಪ್ಪದೆ ಚರ್ಚಿಗೆ ಕರೆದೊಯ್ಯುತ್ತಿದ್ದರು. ಮಕ್ಕಳದು ತಂದೆಯ ಧರ್ಮ ಎಂಬ ಗ್ರಹಿಕೆಯನ್ನು ಮಗನು ಹೈಸ್ಕೂಲು ದಾಟಿದ ಮೇಲೆ ಬೆಳೆಸಿಕೊಂಡ. BE ಓದುವ ಹೊತ್ತಿಗೆ ತನ್ನ ಅಪ್ಪ ಮಾರ್ಕ್ಸಿಸ್ಟ್ ಹಿಂದೂ ಎಂದು ಅರ್ಥ ಮಾಡಿಕೊಂಡ. ಅಮೆರಿಕೆಗೆ ಹೋದ ಮೇಲಂತೂ ಧರ್ಮ ಅನ್ನುವುದು ಒಂದೊಂದು ಜನಾಂಗದ ಇತಿಹಾಸದ ಮಜಲುಗಳಲ್ಲಿ ಬೆಳೆದ ನಂಬಿಕೆಗಳು, ಆಚಾರ ವಿಚಾರಗಳು ಎಂಬ ಆಲೋಚನೆ ಬೆಳೆಯಿತು. ದಿಲ್ಲಿಯ IITಯಲ್ಲಿ ಓದಿದ ಬಬಿತಾಳ ಧಾರ್ಮಿಕ ಅಗತ್ಯವು ದಿವಾಲಿ, ಭಾಂಗಡ, ಕೆಲವು ಬ್ರತ್ಗಳಲ್ಲಿ ಪೂರೈಸುತ್ತಿತ್ತು. ಅವಳ ಅಪೇಕ್ಷೆಯಂತೆ ದಿಗಂತ ಶೇರ್ವಾನಿ ಹಾಕಿ ಪೇಟಾ ಕಟ್ಟಿ ತಿಲಕವಿಟ್ಟು ಕುದುರೆ ಏರಿ ಬಾರಾತ್ ಹೊರಟು ರಾತ್ರಿಯ ಹವನದ ಮದುವೆ ಮಾಡಿಕೊಂಡ. ಪ್ರೊಫೆಸರರು, ಮೇಡಂ ಮತ್ತು ಅರುಣ ಅದರಲ್ಲಿ ಭಾಗವಹಿಸಿದ್ದರು. ಧರ್ಮದ ವಿಷಯದಲ್ಲಿ ಅರುಣಾಳ ಭಾವನೆ ಗೊಂದಲಕ್ಕೆ ಸಿಕ್ಕಿತ್ತು. ಹಿರಿಯ ಮಗನ 10 ವರ್ಷಗಳ ನಂತರ ಹುಟ್ಟಿದ ಹೆಣ್ಣು ಮಗಳೂ ಆದದ್ದರಿಂದ ಅವಳು ತಾಯಿಯ ಮುಚ್ಚಟೆಯ ಮಗುವಾಗಿ ಬೆಳೆದಳು. ಮುಚ್ಚಟೆಯ ಕಾರಣದಿಂದಲೇ ತಾಯಿ ತನ್ನ ಧಾರ್ಮಿಕ ನಂಬಿಕೆಗಳನ್ನು ಮಗಳ ಮನಸ್ಸಿನಲ್ಲಿ ತುಂಬಿ ಗಟ್ಟಿಗೊಳಿಸಿದರು. ಪ್ರತಿಯೊಂದು ಕೆಲಸ ಮಾಡುವ ಮೊದಲು ಯೇಸುವನ್ನು ನೆನೆಯುವುದು, ಶಿಲುಬೆಯ ಸರವನ್ನು ಕೊರಳಿಗೆ ಹಾಕಿಕೊಳ್ಳುವುದು, ತಪ್ಪದೆ ಭಾನುವಾರ ಚರ್ಚಿಗೆ ಹೋಗುವುದು ಅವಳ ಅಭ್ಯಾಸವಾಯಿತು. ದೇವರು ಜಗದ್ರಕ್ಷಕನೆಂದರೆ ಅವಳ ಮನಸ್ಸಿನಲ್ಲಿ ಮೂಡುತ್ತಿದ್ದುದು ಶಿಲುಬೆ ಏರಿದ ಏಸುವಿನ ಚಿತ್ರವೇ. ಹೈಸ್ಕೂಲು ಓದುವಾಗ ತನ್ನ ಸಹಪಾಠಿಣಿಯರು ಹಣೆಗೆ ಅಂಟಿಸಿಕೊಳ್ಳುತ್ತಿದ್ದ ಬಿಂದಿಯಿಂದ ಆಕರ್ಷಿತಳಾಗಿ ತನ್ನ ಸ್ನೇಹಿತೆಯು ಜಾಮೆಟ್ರಿ ಪೆಟ್ಟಿಗೆಯಲ್ಲಿ ಇಟ್ಟುಕೊಂಡಿದ್ದ ಒಂದು ಬಿಂದಿಯನ್ನು ಇಸಿದು ಹಣೆಗೆ ಅಂಟಿಸಿಕೊಂಡು ಮನೆಗೆ ಬಂದಿದ್ದಳು. ತಾಯಿ ಅವಳನ್ನು ನೋಡಿದ ರೀತಿಗೆ ತಾನು ತಪ್ಪು ಮಾಡಿದ್ದೇನೆಂಬ ಭಾವನೆಯುಂಟಾಯಿತು. ಡಿಯರ್, ನಿನಗೆ ಈ ಪ್ಯಾಗನ್ ಚಿಹ್ನೆ ನಿಜವಾಗಿಯೂ ಬೇಕೆನ್ನಿಸಿದರೆ ಶಿಲುಬೆಯ ಗುರುತು ಹಚ್ಚಿಕೊ, ತಾಯಿ ಅನಂತರ ಹೇಳಿದರು. ಶಿಲುಬೆಯಾಕೃತಿಯ ಬಿಂದಿ ಅಂಗಡಿಗಳಲ್ಲಿ ಸಿಕ್ಕುತ್ತಿರಲಿಲ್ಲ. ಸಿಕ್ಕಿದರೂ ಅದನ್ನು ಇಟ್ಟುಕೊಂಡರೆ ತಾನು ಇತರರಿಗಿಂತ ಬೇರೆ ಎಂದು ತೋರಿಸಿಕೊಂಡಂತಾಗುತ್ತದೆ ಎಂಬ ಅರಿವು ಮೂಡಿತು. ತಾನು ಹಣೆಗೆ ಬಿಂದಿಯನ್ನಾಗಲಿ ಕುಂಕುಮವನ್ನಾಗಲಿ ಇಡದೇ ಇರುವುದೇ ತನ್ನ ಪ್ರತ್ಯೇಕತೆಯ ಗುರುತಾಗಿದೆ ಎಂಬುದೂ ಅರಿವಾಯಿತು. ತನ್ನ ಹೆಸರು ಅರುಣಾ ಶಾಸ್ತ್ರಿ. ಮೈಬಣ್ಣ, ತಲೆಗೂದಲಿನ ಬಣ್ಣಗಳು ಯುರೋಪಿಯರಂತೆ, ಧರ್ಮವು ಕ್ರೈಸ್ತ ಎಂಬುವು ಯಾಕೋ ತಾಳಮೇಳವಾಗದ ಅಂಶಗಳು ಎಂಬ ಬಿರುಕು ಭಾವ ಅವಳು ಕಾಲೇಜು ಸೇರಿದ ಮೇಲೆ ಉಂಟಾಯಿತು. ಶಾಲೆ, ಕಾಲೇಜು, ಕಚೇರಿ, ಫ್ಯಾಕ್ಟರಿಗಳಿಗೆಲ್ಲ ರಜೆ ಕೊಟ್ಟು ಊರಿನವರೆಲ್ಲ ಗೌರಿ ಗಣೇಶ ಹಬ್ಬಗಳನ್ನು ಆಚರಿಸುವಾಗ ತನ್ನ ಮನೆಯಲ್ಲಿ ಏನೂ ಮಾಡುವುದಿಲ್ಲ, ಮಾಡು ಎಂದು ಅಪ್ಪನೂ ಅಮ್ಮನಿಗೆ ಹೇಳುವುದಿಲ್ಲ. ಅಪ್ಪ ಹೇಳಿದರೂ ಅಮ್ಮ ಕೇಳುವವರಲ್ಲ. ಅಪ್ಪನನ್ನೇನೋ ಅವರ ಗೆಳೆಯರು ಹಬ್ಬದ ಊಟಕ್ಕೆ ಕರೆಯುತ್ತಾರೆ. ನಾವು ಸೂತಕ ಬಡಿದವರಂತೆ ಮನೆಯಲ್ಲಿ ಕೂತಿರುತ್ತೇವೆ ಎಂಬ ಭಾವನೆಯುಂಟಾಯಿತು. ಮುಂದಿನ ಗಣೇಶನ ಹಬ್ಬದಲ್ಲಿ ಅವಳ ಸ್ನೇಹಿತೆ ದಾಕ್ಷಾಯಿಣಿ ಸಂಜೆಯ ಮಂಗಳಾರತಿಗೆ ಕರೆದಳು.
ಇಂಥ ಕಾರಣಕ್ಕೆ ಎಂದು ತಾಯಿಗೆ ಹೇಳದೆ ಇವಳು ಹೋದಾಗ ಗೌರಿ ಗಣೇಶರ ಕಥಾವಾಚನ ನಡೆಯುತ್ತಿತ್ತು. ಮನೆಯ ಹಜಾರದಲ್ಲಿ ದೊಡ್ಡ ಮಂಟಪ ಕಟ್ಟಿ ಬಾಳೆಕಂಬ, ಮಾವಿನ ಸೊಪ್ಪು, ಸೇವಂತಿಗೆ ಹೂವಿನ ಹಾರ, ಸೀಬೆ, ದಾಳಿಂಬೆ ಹಣ್ಣುಗಳ ಗೊಂಚಲುಗಳಿಂದ ಅಲಂಕರಿಸಿ ಎತ್ತರದ ಪೀಠದ ಮೇಲೆ ತಾಯಿ ಗೌರಮ್ಮ, ಅವಳ ಕೆಳಗೆ ಮುಂಬದಿಯಲ್ಲಿ ಮಗ ಗಣಪನನ್ನು ಕೂರಿಸಿ ಶೃಂಗರಿಸಿದ ದೃಶ್ಯ ಮನಸ್ಸನ್ನು ಸೆರೆ ಹಿಡಿದು ಬಿಟ್ಟಿತು. ಕಥಾವಾಚಕರು ಹೇಳಿದ ಗೌರಮ್ಮನು ಮನೆಯ ಮಗಳು, ಬಾಣಂತನಕ್ಕೆ ಬಂದಿದ್ದಾಳೆ, ಗಣೇಶ ಹುಟ್ಟಿದ್ದಾನೆ. 5 ದಿನ ತಾಯಿ ಮಗುವಿಗೆ ಪೂಜೆ ಔತಣ ಮಾಡಿ ಅನಂತರ ಇಬ್ಬರನ್ನೂ ಅವಳ ಪತಿಗೃಹಕ್ಕೆ ಕಳಿಸಿಕೊಡಲಾಗುತ್ತದೆ ಎಂಬ ಕಥೆಯನ್ನು ಕೇಳಿದ ಮೇಲಂತೂ ಇವರಿಬ್ಬರ ಮೇಲೂ ಆತ್ಮೀಯತೆ ಬೆಳೆದು ಬಿಟ್ಟಿತು. ಮಂಗಳಾರತಿಯ ನಂತರ ಇವಳನ್ನು ಪ್ರತ್ಯೇಕ ಕೋಣೆಯಲ್ಲಿ ಕೂರಿಸಿ ಕೊಟ್ಟ ಮಧ್ಯಾಹ್ನದ ನೈವೇದ್ಯದ ಊಟಕ್ಕೆ ಮಾಡಿದ ಹೋಳಿಗೆ ಮತ್ತು ಕಡುಬುಗಳನ್ನು ತಿನ್ನುವಾಗ ತನ್ನ ತಾಯಿ ಯಾಕೆ ಮನೆಯಲ್ಲಿ ಇಂಥ ಅಡುಗೆಗಳನ್ನು ಮಾಡುವುದಿಲ್ಲ ಅಥವಾ ಮಾಡಿಸುವುದಿಲ್ಲ ಎಂಬ ಅಸಮಾಧಾನ ಹುಟ್ಟಿತು. ಅದೇ ವರ್ಷ ಅವಳ ಸಹಪಾಠಿ ಪದ್ಮಲತಾ ಇವಳನ್ನು ಸೇರಿಸಿ ಒಟ್ಟು 6 ಜನ ಸ್ನೇಹಿತರನ್ನು ಗೋಕುಲಾಷ್ಟಮಿಗೆ ಕರೆದಿದ್ದಳು. ಅದೇ ದಿನ ಹುಟ್ಟಿ ತೊಟ್ಟಲಲ್ಲಿ ಮಲಗಿರುವ ಕೃಷ್ಣನಿಗೆ ಅದೆಷ್ಟು ಪ್ರೀತಿಯ ಅಲಂಕಾರ! ಆ ಅಲಂಕಾರದಲ್ಲಿ ವೈಭವವಿಲ್ಲ, ಪ್ರೀತಿ ಇತ್ತು. ಕೃಷ್ಣ ಹುಟ್ಟಿದ ಸಂತೋಷಕ್ಕೆ ಅದೆಷ್ಟು ಬಗೆಯ ತಿಂಡಿಗಳನ್ನು ಮಾಡಿದ್ದಾರೆ. ನಿಜವಾಗಿಯೂ ಅವರ ಮನೆಯಲ್ಲಿ 10 ವರ್ಷಗಳಿಂದ ಬಯಸಿ ಹರಕೆ ಕಟ್ಟಿಕೊಂಡು ಪ್ರಾರ್ಥಿಸಿದ ಫಲವಾಗಿ ಒಂದು ಮಗು ಹುಟ್ಟಿರುವ ಹಿಗ್ಗು ಹರಿಯುತ್ತಿತ್ತು. ಆ ಹಿಗ್ಗಿನ ರೂಪವಾದ 10 ಭಕ್ಷ್ಯಗಳನ್ನು ಕರೆದಿದ್ದವರಿಗೆಲ್ಲ ತಿನ್ನಿಸುತ್ತಿದ್ದಾರೆ. ಕೃಷ್ಣನ ಕಥೆ ಅವಳಿಗೆ ಸ್ವಲ್ಪ ಕೇಳಿ ಗೊತ್ತು. ಅವನು ಪಾಂಡವರನ್ನು ಯುದ್ಧದಲ್ಲಿ ಗೆಲ್ಲಿಸಿದ ತಂತ್ರಗಾರ. ಹಿಂದೂಗಳು ದೇವರ ಅವತಾರವೆಂದು ಪೂಜಿಸುತ್ತಾರೆ ಎಂಬುದು ಒಂದು ರೂಪ. ಅವನೊಬ್ಬ ವ್ಯಭಿಚಾರಿ, ಕಳ್ಳ, ಸುಳ್ಳ ಅಂಥವನನ್ನು ದೇವರೆಂದು ಪೂಜಿಸುವ ಧರ್ಮ ಎಷ್ಟು ನೀಚವಾದದ್ದು ಎಂದು ಸೂಕ್ಷ್ಮವಾಗಿ ಸೂಚ್ಯವಾಗಿ ಚರ್ಚಿನ ಪ್ರವಾಚಕರು ಹೇಳುತ್ತಿದ್ದುದು ಇನ್ನೊಂದು ರೂಪ. ಇಂಥ ಕಳ್ಳ, ಸುಳ್ಳ, ವ್ಯಭಿಚಾರಿಯ ಹುಟ್ಟನ್ನು ಇಷ್ಟೊಂದು ಹಿಗ್ಗಿನಿಂದ ಆಚರಿಸುವ ಇವರೂ ಅಷ್ಟೇ ಕಳ್ಳರು, ಸುಳ್ಳರು, ವ್ಯಭಿಚಾರಿಗಳೂ ಅಲ್ಲವೇ? ಆದರೆ ಪದ್ಮಲತಾ ತುಂಬ ಒಳ್ಳೆಯ ಹುಡುಗಿ. ಅವಳ ತಂದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ದೊಡ್ಡ ಸರ್ಜನರಂತೆ. ರೋಗಿಗಳಿಂದ 1 ಕಾಸು ಲಂಚ ಮುಟ್ಟದೆ ರಾತ್ರಿಯವರೆಗೂ ಶಸ್ತ್ರಚಿಕಿತ್ಸೆ ಮಾಡಿ ಬರುತ್ತಾರಂತೆ. ಖಾಸಗಿ ವೃತ್ತಿ ನಡೆಸಿದರೆ ತಿಂಗಳಿಗೆ 10 ಲಕ್ಷವಾದರೂ ಬಾಚುವ ತಜ್ಞತೆ ಮತ್ತು ಹೆಸರಿದ್ದರೂ ಅದಕ್ಕೆ ಆಶೆ ಪಡದೆ ಸರ್ಕಾರದ ಸಂಬಳದಲ್ಲಿಯೇ ಜೀವನ ಮಾಡುತ್ತಾ ಬಡ ರೋಗಿಗಳ ಸೇವೆ ಮಾಡುತ್ತಾರಂತೆ. ಜನರೆಲ್ಲ ಅವರನ್ನು ದೇವರ ಸಮಾನ ಎಂದು ಭಾವಿಸಿ ಕೈಮುಗಿಯುತ್ತಾರಂತೆ. ಅಂಥವರೇ ಈ ಕೃಷ್ಣನನ್ನು ಪೂಜಿಸುತ್ತಾರೆಂದರೆ ಏನರ್ಥ? ಅವರೇನು ಅವಿದ್ಯಾವಂತರಲ್ಲ. ಇಂಗ್ಲೆಂಡಿನಲ್ಲಿ FRCS ಮಾಡಿ ಅಮೆರಿಕಾದಲ್ಲಿ 5 ವರ್ಷ ವೃತ್ತಿಯ ಅನುಭವ ಪಡೆದವರು. ಅರುಣಾಳಿಗೆ ಗೊಂದಲ. ಈ ಹಿಂದೂಗಳ ದೇವರುಗಳೇ ವಿಚಿತ್ರ. ಅಲ್ಲದೆ ಇವರು ಹೆಣ್ಣು ದೇವತೆಗಳೂ ಇವೆ ಎನ್ನುತ್ತಾರೆ. ದೇವರು ಹೆಣ್ಣಾಗಿರುವುದು ಹೇಗೆ ಸಾಧ್ಯ? ಹಾಗೆಂದು ನನ್ನ ತಾಯಿಯೇ ಪ್ರಶ್ನಿಸುತ್ತಾರೆ. ಚರ್ಚಿನ ಪ್ರವಾಚಕರಂತೂ ಸರಿಯೇ ಸರಿ. ದೇವರು ಅಂದರೆ ಇವರಿಗೆ ಭಯ ಭಕ್ತಿಯೇ ಇಲ್ಲ. ಅವನು ತಂದೆ ತಾಯಿ ಅನ್ನುವುದು ಹೋಗಲಿ, ತಮ್ಮ ಹೊಟ್ಟೆಯಲ್ಲಿ ಹುಟ್ಟುವ ಮಗು ಅಂದರೆ ಏನರ್ಥ ಎಂಬಂಥ ಪ್ರಶ್ನೆಗಳು ತಲೆಯಲ್ಲಿ ತುಂಬಿಕೊಂಡವು. ಇವನ್ನೆಲ್ಲ ತಾಯಿಯ ಕೈಲಿ ಆಡುವುದೂ ಸಾಧ್ಯವಿಲ್ಲ. ಇಂಥ ಪ್ರಶ್ನೆ ಎತ್ತಿದರೆ ನಿನಗೆ ಏಸುವಿನಲ್ಲಿ ನಂಬಿಕೆ ಕಡಿಮೆಯಾಗುತ್ತದೆ, ನಂಬಿಕೆ ಕಳಕೊಂಡರೆ ಎಂಥ ಘೋರ ನರಕಕ್ಕೆ ಬೀಳುತ್ತಿ ಗೊತ್ತಾ ಎನ್ನುವಾಗ ಅವರ ನೀಲಿಯ ಕಣ್ಣುಗಳು ಆ ನರಕವನ್ನು ಬಿಂಬಿಸಿಬಿಡುತ್ತವೆ. ತಂದೆ ಮಹಾವಿದ್ವಾಂಸರೆಂದು ಹೆಸರು ಮಾಡಿದವರು. ಎಲ್ಲ ಕಡೆಯೂ ಅವರ ಭಾಷಣ ನಡೆಯುತ್ತದೆ. ಊರಿನಲ್ಲಿದ್ದಾಗ ದಿನಕ್ಕೆ 1 ಅವರ ಉಪನ್ಯಾಸವಿರುತ್ತದೆ. ನಮ್ಮ ಕಾಲೇಜಿನ ವಾರ್ಷಿಕೋತ್ಸವಕ್ಕೂ ಕರೆದಿದ್ದರು. ದಿನಕ್ಕೊಂದು ಹಾರವನ್ನು ಮನೆಗೆ ತರದಿದ್ದರೆ ಅವರಿಗೆ ಸಮಾಧಾನವೇ ಇರುವುದಿಲ್ಲ. ಜೊತೆಗೆ ಶಾಲು, ಹಣ್ಣಿನ ಬುಟ್ಟಿ. ಅದೇ ಸಂಜೆಯ ಟಿವಿಯಲ್ಲಿ ಮರು ಬೆಳಗಿನ ಪತ್ರಿಕೆಗಳಲ್ಲಿ ವರದಿ. ಅವರ ಕೈಲಿ ಇದನ್ನು ಕೇಳುವ ಆಶೆಯಾಗುತ್ತಿತ್ತು. ನನ್ನ ಮಗಳ ನಂಬಿಕೆಯನ್ನೊಡೆಯುವ ಕೆಲಸ ಮಾಡಬೇಡಿ, ನಿಮ್ಮ ಮಾರ್ಕ್ಸ್ವಾದವನ್ನು ನೀವು ಇಟ್ಟುಕೊಳ್ಳಿ ಎಂದು ಅಮ್ಮ ನನ್ನೆದುರಿಗೆ ಹೇಳಿಬಿಟ್ಟರು. ಅಮ್ಮನೆಂದರೆ ಅವರು ನಿಜವಾಗಿಯೂ ಹೆದರುತ್ತಾರೆ. ನೋ ಡಾರ್ಲಿಂಗ್, ಮೇ ಜೀಸಸ್ ಬ್ಲೆಸ್ ಯು ಎಂದು ಅವರು ಅಮ್ಮನ ಭುಜ ತಟ್ಟಿ ಪ್ರೇಮದ ನಗೆನಕ್ಕು ಪರಿಸ್ಥಿತಿಯನ್ನು ತಿಳಿಗೊಳಿಸಿಬಿಟ್ಟರು.
ತಮ್ಮ ಈ ಶಕ್ತಿಗಾಗಿ ತಮ್ಮನ್ನು ತಾವೇ ಅಭಿನಂದಿಸಿಕೊಳ್ಳುವವರಂತೆ ವಿಜೃಂಭಕ ನಗೆಯಿಂದ ನನ್ನನ್ನು ನೋಡಿದರು. ಮನೆಯಲ್ಲಿ ಅವರೊಡನೆ ನಾನು ಈ ವಿಷಯ ಮಾತನಾಡುವಂತಿಲ್ಲ. ಹೊರಗೆ ನಾವಿಬ್ಬರೂ ಸಂಧಿಸುವ ಅವಕಾಶವಿರಲಿಲ್ಲ. ಅವರು ನನ್ನನ್ನು ಸಂಪೂರ್ಣವಾಗಿ ತಾಯಿಗೆ ಬಿಟ್ಟಿದ್ದಾರೆ. ಅವರು ಅಮ್ಮನಿಗೆ ಹೆದರಲು ಇನ್ನೂ ಒಂದು ಕಾರಣವಿತ್ತು. ಯಾವ ವಿದ್ಯಾರ್ಥಿನಿ ಅಥವಾ ಅಭಿಮಾನಿ ಮಹಿಳೆಯ ಭೇಟಿಯಾದಾಗಲೂ ಅವರು ಅವಳನ್ನು ಅಕ್ಕರೆಯಿಂದ ಆಲಿಂಗಿಸುತ್ತಿದ್ದರು. ಭುಜ ತಟ್ಟಿ ಹೆಗಲ ಮೇಲೆ ಕೈ ಹಾಕಿ ನಿಲ್ಲುತ್ತಿದ್ದರು. ಈಗಲೂ ಹಾಗೆಯೇ. ಅಮ್ಮ ಈ ವಿಷಯವಾಗಿ ಹಿಂದೆಲ್ಲ ಜಗಳ ಕಾಯುತ್ತಿದ್ದಳು. ಇದಕ್ಕೆ ಯಾಕೆ ತಪ್ಪು ತಿಳಿಯುತ್ತೀ? ನೀನು ಪಾಶ್ಚಿಮಾತ್ಯಳು. ಅಲ್ಲೆಲ್ಲ ಗಂಡಸು ಹೆಂಗಸನ್ನು ಮುಟ್ಟಿದರೆ, ಕೈ ಕುಲುಕಿದರೆ ತಪ್ಪು ತಿಳಿಯುತ್ತಾರೆಯೇ? ಶೇಕ್ ಹ್ಯಾಂಡ್ಸ್ ಸರ್ವೇ ಸಾಮಾನ್ಯವಲ್ಲವೇ? ಸ್ನೇಹವಿದ್ದರೆ ಕೆನ್ನೆಗೆ ಮುತ್ತಿಡುವುದಿಲ್ಲವೇ ಎಂದು ಅಪ್ಪ ಒಪ್ಪಿಸಲು ಪ್ರಯತ್ನಿಸಿದರೆ, ಇದು ಪಶ್ಚಿಮವಲ್ಲ, ಇಂಡಿಯಾ. ಅಲ್ಲಿ ಕೂಡ ಯಾರೂ ನಿಮ್ಮ ಹಾಗೆ ತಬ್ಬಿಕೊಳ್ಳುವುದು, ಹೆಗಲ ಮೇಲೆ ಕೈ ಹಾಕಿ ನಿಲ್ಲುವುದು ಮಾಡುವುದಿಲ್ಲ. ಅನಾವಶ್ಯಕವಾಗಿ ಇನ್ನೊಬ್ಬರ, ಅದರಲ್ಲೂ ಹೆಂಗಸರ ಸ್ಪರ್ಶ ಮಾಡುವುದಿಲ್ಲ. ನಿಮ್ಮ ಚಾಳಿ ನನಗೆ ಗೊತ್ತಿಲ್ಲ ಅಂತ ತಿಳಿದಿದ್ದೀರಾ ಎಂದು ರೇಗುವಳು. ವುಮನ್, ದೈ ನೇಮ್ ಈಸ್ ಸಸ್ಪಿಷಿಯಸ್ ಎಂದು ಶಾಂತ ನಗೆಯನ್ನು ಸೂಸುತ್ತಾ ಅಪ್ಪ ಅಮ್ಮನ ಹೆಗಲ ಮೇಲೆ ಕೈ ಹಾಕಿ ಆಲಿಂಗಿಸುವರು. ನನ್ನೆದುರಿಗೆ ಇವೆಲ್ಲ ನಡೆದು ನಾನು ಸಂಕೋಚದಿಂದ ಕೋಣೆಗೆ ಹೋಗಿಬಿಡುತ್ತಿದ್ದೆ. ಬ್ರಿಟನ್ನಿನಲ್ಲಿಯೇ ಇದ್ದರೆ ನಾನು ಬೇರೆಯಾಗಿರುತ್ತಿದ್ದೆ. ಕ್ಯಾಥೋಲಿಕ್ ಆದದ್ದರಿಂದ ಡೈವೋರ್ಸ್ ಇಲ್ಲ. ಆದರೆ ಇಷ್ಟು ವರ್ಷ ಈ ದೇಶದಲ್ಲಿದ್ದು ಆ ದೇಶದ ಸಂಪರ್ಕ ಸಂಪೂರ್ಣ ಕಡಿದು ಹೋಗಿರುವಾಗ ಏನು ಮಾಡಲಿ ಎಂದು ಒಂದು ದಿನ ನಮ್ಮ ಮನೆಗೆ ಆಗಾಗ ಬರುತ್ತಿದ್ದ ಆಂಗ್ಲೋ ಇಂಡಿಯನ್ ಮಿಸಸ್ ರಾಬ್ಸನ್ರ ಕೈಲಿ ಹೇಳಿಕೊಂಡದ್ದು ನನ್ನ ಕಿವಿಗೆ ಬಿದ್ದಿತ್ತು. ಧರ್ಮ, ದೇವರ ವಿಷಯದಲ್ಲಿ 1-2 ವರ್ಷ ಗೊಂದಲದಲ್ಲಿ ಸಿಕ್ಕಿದ್ದ ಅರುಣ ಕೊನೆಗೆ ತಾಯಿಯ ನಂಬಿಕೆಯನ್ನು ತಾನೂ ಅಳವಡಿಸಿಕೊಂಡು ಸಮಾಧಾನ ತಂದುಕೊಂಡಳು. ಕುತೂಹಲವು ಜಾಗೃತವಾಗಿದ್ದರೆ ಅವಳಿಗೆ ತಿಳಿಯಲು ಬೆಂಗಳೂರಿನಲ್ಲಿ 100 ಮಾರ್ಗಗಳಿದ್ದವು. ತನ್ನ ಕಾಲೇಜಿನಲ್ಲಿಯೇ ಯಾರಾದರೂ ಸಾಹಿತ್ಯದ ಅಧ್ಯಾಪಕರನ್ನು ಕೇಳಬಹುದಿತ್ತು. ರಾಮಕೃಷ್ಣಾಶ್ರಮಕ್ಕೋ ಬೇರೆ ಯಾವುದಾದರೂ ಆಧ್ಯಾತ್ಮ ಅಥವಾ ಅಧ್ಯಯನ ಕೇಂದ್ರಕ್ಕೋ ಹೋಗಿ ಚರ್ಚಿಸಬಹುದಿತ್ತು. ಕಾಲೇಜಿನ ಗ್ರಂಥಾಲಯದಲ್ಲಿ ತಕ್ಕ ಪುಸ್ತಕವನ್ನು ಹುಡುಕಬಹುದಿತ್ತು. ಆದರೆ ಅವಳ ಸ್ವಭಾವ ಅದಲ್ಲ. ಒಂದು ಬೆಳಗ್ಗೆ 10 ಗಂಟೆಯಲ್ಲಿ ಲಕ್ಷ್ಮಿ ಶಿವಾಜಿನಗರದ ಶರೀಫ್ ಮಹಲ್ ಹೋಟೆಲ್ ಹತ್ತಿರ ಆಟೋ ರಿಕ್ಷಾಕ್ಕೆ ಕಾಯುತ್ತಾ ನಿಂತಿದ್ದಳು. ಒಂದು ಕಾರು ಅವಳ ಹತ್ತಿರ ಬಂದದ್ದು ತಕ್ಷಣ ಬ್ರೇಕು ಬಿದ್ದು ಕಿರುಕುಟ್ಟುತ್ತಾ ತುಸು ದೂರದಲ್ಲಿ ನಿಂತಿತು. ಯಾರನ್ನು ನೋಡಿ ನಿಲ್ಲಿಸಿದ್ದಾರೆ ಎಂದು ಅವಳು ಸುತ್ತ ನೋಡುತ್ತಿರುವಾಗ ಕಾರು ಹಿಂದಕ್ಕೆ ಚಲಿಸಿ ಹತ್ತಿರವೇ ಬಂತು. ಮುಂಬದಿಯ ಎಡಭಾಗದ ಕಿಟಕಿಯ ಗಾಜು ಕೆಳಗಿಳಿಯಿತು. ಕಾರನ್ನು ನಡೆಸುತ್ತಿದ್ದವರು ಪ್ರೊಫೆಸರ್ ಶಾಸ್ತ್ರಿಗಳು. ಇವಳ ಕಡೆಗೆ ತಿರುಗಿ ಹೇಳಿದರು, ನಿನ್ನ ಗುರುತೇ ಸಿಕ್ಕುವಂತಿಲ್ಲ. ಆದರೂ ನಾನು ತಕ್ಷಣ ಗುರುತಿಸಿದೆ. ಎಲ್ಲಿಗೆ ಹೋಗ್ತಿದಿ? ಕೂತ್ಕೋ ಬಾ ಎಂದು ಅವರೇ ಬಾಗಿ ಎಡಬಾಗಿಲು ತೆಗೆದರು. ಅವಳು ಅವರ ಪಕ್ಕದ ಸೀಟಿನಲ್ಲಿ ಕುಳಿತ ಮೇಲೆ ಬಾಗಿಲು ಹಾಕಿ ಗಾಜು ಏರಿಸಿದರು. ಟಿಂಟೆಡ್ ಗಾಜಿನ ಒಳಗೆ ಹೊರಗಿನವರಿಗೆ ಕಾಣುತ್ತಿರಲಿಲ್ಲ. ಎಸಿಯ ತಂಪು, ಹಂಸದಂತೆ ತೇಲುವ ಆಧುನಿಕ ಕಾರು. ಊರಿನಲ್ಲೇ ಇದೆಯಂತೆ, ಸದಾ ಪುಸ್ತಕ ಓದುತ್ತಿದೆಯಂತೆ. ಯಾಕೆ ಬೆಂಗಳೂರು ಬಿಟ್ಟೆ? ಅವರು ಕೇಳಿದರು. ನಾನು ಬಸ್ ಸ್ಟ್ಯಾಂಡಿಗೆ ಹೋಗಬೇಕು, ಕುಣಿಗಲ್ಲಿಗೆ, ಅವಳೆಂದಳು. ಅದು ಗೊತ್ತು, ನಮ್ಮೂರಿನ ಪ್ರತಿನಿಧಿ ನೀನೊಬ್ಬಳೆ. ಸಿಕ್ಕಿ 4 ವರ್ಷವಾಯಿತಲ್ಲವೇ? ಒಂದಿಷ್ಟು ಕಷ್ಟ ಸುಖ ಮಾತಾಡಿ ಹೋಗುವಂತೆ. ಈಗ ಎಲ್ಲಿಗೆ ಹೋಗೋಣ ಹೇಳು? ಬೆಂಗಳೂರಿನಲ್ಲಿ ಶಾಂತವಾಗಿ ಏಕಾಂತಕ್ಕೆ ಭಂಗವಿಲ್ಲದೆ ಕೂತು ಮಾತನಾಡುವಂಥ ಜಾಗವೇ ಇಲ್ಲ. ಕಬ್ಬನ್ ಪಾರ್ಕಿನಲ್ಲಿ ಎಲ್ಲಾದರೂ ಕೂರೋಣವೇ? ಅವಳು ತಲೆಯಾಡಿಸಿದಳು. ಅವರು ತಮ್ಮ ಎಡಗೈಯನ್ನು ಅವಳ ಭುಜದ ಮೇಲೆ ಇಟ್ಟು ಗುಡ್ ಗರ್ಲ್ ಎಂದರು. ಒಂದೇ ಕೈಲಿ ಡ್ರೈವ್ ಮಾಡಬೇಡಿ, ಬೆಂಗಳೂರಿನ ಟ್ರಾಫಿಕ್ ಎರ್ರಾ ಬಿರ್ರಿ. ಅವಳು ತನ್ನ ಅಸಮ್ಮತಿ ತೋರಿಸಿದಳು. ಆಕ್ಸಿಡೆಂಟ್ ಆದರೆ ಪ್ರೊಫೆಸರ್ ಶಾಸ್ತ್ರಿಗಳೊಡನೆ ಪ್ರಸಿದ್ಧ ಕಲಾವಿದೆ ರಜಿಯಾ ಕಾರಿನಲ್ಲಿ ಹೋಗುವಾಗ ದುರ್ಘಟನೆಯಾಯಿತು ಅಂತ ಪೇಪರಿನವರು ದಪ್ಪ ಅಕ್ಷರದಲ್ಲಿ ಹಾಕ್ತಾರೆ ಅಂತ ಭಯವೇ ಎನ್ನುತ್ತಾ ಕಿರುಗಣ್ಣಿನಲ್ಲಿ ಅವಳತ್ತ ನೋಡಿ ಭುಜವನ್ನು ಹಿಸುಕಿದರು. ಅವಳಿಗೆ ತಕ್ಷಣ ಚಾಟಿ ಉತ್ತರ ಹೊಳೆಯಲಿಲ್ಲ. ಅವರು, ಹಳ್ಳಿಯಲ್ಲಿದ್ದೀ ಅಂತ ತಲೆಗೆ ಯಾಕೆ ಒಂದಿಷ್ಟು ಡೈ ಮಾಡಿಕೊಳ್ಳಲ್ಲ? ಮುಖಕ್ಕೆ ಯಾಕೆ ಒಂದಿಷ್ಟು ಕ್ರೀಮ್ ಹಚ್ಚಿಕೊಳ್ಳಲ್ಲ? ಯಾರೂ ಜೀವನ ಪ್ರೀತಿ ಕಳಕೋಬಾರದು. ನನ್ನನ್ನು ನೋಡು ಎಂದರು. ಅವರನ್ನು ಕಾರು ಹತ್ತುವಾಗಲೇ ಅವಳು ಗಮನಿಸಿದ್ದಳು.
ಕಿವಿಯ ಮೇಲೆ ಮಾತ್ರ ತುಸು ಬಿಳುಪು ಕಾಣುವಂತೆ, ಉಳಿದಲ್ಲೆಲ್ಲ ಮಧ್ಯವಯಸ್ಕನ ಕಪ್ಪು ಉಳಿದಿರುವಂತೆ, ಸೋಷಿಯಲಿಸ್ಟ್ ಗಡ್ಡದ ನಡುವೆ ಮಾತ್ರ ಬಿಳುಪು ಕಾಣುವಂತೆ ಅವರು ಡೈ ಮಾಡಿಸಿದ್ದರು. ಅದು ವೃತ್ತಿ ನಿರತರಿಂದ ಪಾರ್ಲರಿನಲ್ಲಿ ಮಾತ್ರ ಸಾಧ್ಯವಾಗುವ ಪ್ರಸಾಧನ ಎಂಬುದು ಸ್ಪಷ್ಟವಿತ್ತು. ನಾಟಕ ಸಿನಿಮಾಗಳಲ್ಲಿ ಬೆಳೆದ ತನಗೆ ಇದು ತಕ್ಷಣ ಅರ್ಥವಾಗುವ ಸಂಗತಿ ಎಂಬ ಅರಿವೂ ಆಯಿತು. ಅವರ ಬಗೆಗೆ ಕನಿಕರ ಉಂಟಾಯಿತು. ಸರ್, ನಿಮ್ಮ ಮಕ್ಕಳು ಏನು ಮಾಡ್ತಿದ್ದಾರೆ? ಮಗ ಕಂಪ್ಯೂಟರ್ ಕಂಪನಿ ನಡೆಸ್ತಿದ್ದಾನೆ. ಮದುವೆಯೂ ಆಗಿತ್ತು. ಮೊಮ್ಮಕ್ಕಳೆಷ್ಟು? ಮಗಳು ಏನು ಮಾಡ್ತಿದ್ದಾಳೆ? ಈ ಪ್ರಶ್ನೆಯ ಮೂಲಕ ಇವಳು ತಮ್ಮ ವಯಸ್ಸನ್ನು ಸೂಚಿಸುತ್ತಿದ್ದಾಳೆಯೇ ಎಂಬ ಅನುಮಾನ ಅವರಿಗೆ ತಕ್ಷಣ ಹುಟ್ಟಿತು. ಸೂಚಿಸಿದ್ದರೇನಂತೆ ಎಂಬ ಆತ್ಮವಿಶ್ವಾಸ ತಂದುಕೊಂಡು ಅದೊಂದು ಸರಳ ಕುಶಲ ಪ್ರಶ್ನೆ ಎಂಬಂತೆ ಉತ್ತರಿಸಿದರು. ಮಗ ಸೊಸೆ ಇಬ್ಬರು ಹಗಲು ರಾತ್ರಿ ದುಡಿತಾ ಕಂಪನಿನ ಬೆಳೆಸ್ತಿದ್ದಾರೆ. 4 ವರ್ಷದ ಒಂದು ಗಂಡು ಮಗು ಇದೆ. ಸೊಸೆ ಇನ್ನೊಂದು ಬೇಡ ಅಂತಾಳೆ. ವಿದ್ಯೆ ಉದ್ಯೋಗದ ಒತ್ತಡ ಹೆಚ್ಚಿ ಮಕ್ಕಳನ್ನು ಹೇರುವ ಸಾಕುವ ಕಷ್ಟ ಬೇಡ ಅಂತ ಹೆಂಗಸರೆಲ್ಲ ತೀರ್ಮಾನಿಸಿ ಬಿಟ್ಟರೆ ಈ ಭೂಮಿಯಿಂದ ಮಾನವಕುಲ ಕಣ್ಮರೆಯಾಗಿ ಬಿಡುತ್ತೇನೋ ಅಂತ ನನಗೆ ದಿಗಿಲಾಗುತ್ತೆ ಎನ್ನುತ್ತಿದ್ದಾಗ ಅವಳು, ನಿಮಗೆ ಇನ್ನೊಬ್ಬ ಮೊಮ್ಮಗನ ಬಯಕೆ ಇದೆ ಅಂದ ಹಾಗಾಯಿತು ಎಂದಳು. ಸ್ವಂತ ಫೀಲಿಂಗ್ ಅಲ್ಲ ನಾನು ಹೇಳ್ತಿರೋದು. ನಾನು ಯಾವತ್ತೂ ಸ್ವಂತದ್ದು ಯೋಚಿಸೋಲ್ಲ ಅನ್ನೋದು ನಿನಗೂ ಗೊತ್ತಿದೆ. ಆಲೋಚನೆಗೆ ತೂಕ ಬರೋದು ಸಾರ್ವತ್ರಿಕ ಸತ್ಯ ಕುರಿತಾಗಲೇ. ವಾಹನಗಳು ತುಂಬಿದ ರಸ್ತೆಯಲ್ಲಿ ಕಾರು ನಡೆಸುವಾಗಲೂ ಅವರ ಕಣ್ಣುಗಳು ದಾರ್ಶನಿಕ ನೋಟವನ್ನು ಬೀರತೊಡಗಿದವು. ಈಗ ಅವರ 2 ಕೈಗಳು ಸ್ಟೀರಿಂಗ್ ಮೇಲಿದ್ದವು. ಮಗಳು? ಅವಳು ಕೇಳಿದಳು. ಅವಳದ್ದೇ ಚಿಂತೆಯಾಗಿರೋದು. ಲೆಕ್ಚರರ್ ಆಗಿದ್ದಾಳೆ. ನಿನ್ನ ಗಂಡನನ್ನ ನೀನು ಹುಡುಕೋ ಅಂತ ನಾನು ಹೇಳಿ 4 ವರ್ಷವಾಯ್ತು. ಹುಡುಕಳು ಕೆಪಾಸಿಟಿ ನಮ್ಮ ದೇಶದಲ್ಲಿ ಎಲ್ಲರಿಗೂ ಇಲ್ಲ, ಬಂದಿಲ್ಲ. ಸಮಾಜದ ಪದ್ಧತಿ ಇನ್ನೂ ಬದಲಾಗಿಲ್ಲ. ಗಂಡುಗಳು ಹಳೆ ಪದ್ಧತಿಯಲ್ಲೇ ಇದ್ದಾವೆ. ನಾನೇ ಅರೇಂಜ್ ಮಾಡೋಣ ಅಂದರೆ ಯು ನೋ ದ ಪ್ರಾಬ್ಲಮ್. ಪಾರ್ಕಿನಲ್ಲಿ ಇವರಿಗೊಂದು ಬೆಂಚ್ ಸಿಕ್ಕಿತು. ಅದರ ಮೇಲೆ ಅವಳ ಪಕ್ಕದಲ್ಲಿ ಕುಳಿತ ಅವರು ಈ ಪಾರ್ಕನ್ನು ಆಕ್ರಮಿಸಿಕೋಬೇಕು ಅಂತ ರಾಜಕಾರಣಿಗಳು ಸಂಚು ಹೂಡಿದ್ದರು. ಕಬ್ಬನ್ ಪಾರ್ಕ್ ಉಳಿಸಿ ಚಳವಳಿಯನ್ನು ರೂಪಿಸಿ ಹೋರಾಟ ನಡೆಸಿ ನಾನು ಉಳಿಸಿದೆ. ನಿನಗೆ ಗೊತ್ತಿಲ್ಲವೇ? ನಾನು ಅಂದರೆ ಸರ್ಕಾರಕ್ಕೆ ಭಯ, ದ್ವೇಷ ಎರಡೂ. ಅವಳ ಮನಸ್ಸು ಬೇರೆ ಏನೋ ಯೋಚಿಸುತ್ತಿತ್ತು. ಇಂಥ ಕಡೆ ಕೂತಾಗ ಮನಸ್ಸಿನ ಲಹರಿಯೇ ಬೇರೆಯಾಗುತ್ತೆ. ಅದಕ್ಕೆ ಪಾರ್ಕುಗಳನ್ನು ನಗರ ಜೀವಿಗಳ ಒಳಮನಸ್ಸು ಅನ್ನೋದು. ಏನು ಯೋಚಿಸ್ತಿದೀಯಾ? ಅವರು ಆತ್ಮೀಯವಾಗಿ ಕೇಳಿದರು. ನಿಮ್ಮ ಮಗಳ ವಯಸ್ಸೆಷ್ಟು? ಹೆಸರೇನು? ಮರೆತು ಬಿಟ್ಟಿದ್ದೀಯಾ? ಅರುಣ, 28. ಈಗ ನೆನಪಾಯಿತು. ಬೆಳ್ಳಗೆ ಯುರೋಪಿಯನ್ ಇದ್ದ ಹಾಗೆ ಇದ್ದಾಳೆ ಅಲ್ಲವೇ? ಅವಳ ತಾಯಿಯ ಕಡೆ ಅಜ್ಜಿಯ ಥರ. ನಾನು ಆಕೆಯನ್ನು ನೋಡಿದ್ದೆ. ತುಂಬ ಸುಂದರಳಾದ ಹೆಂಗಸು. ಎಲಿಜಬೆತ್ ಅಂತೂ ಅದನ್ನೇ ಕನ್ಫರ್ಮ್ ಮಾಡ್ತಾಳೆ. ಯಾರಾದರೂ ಗಂಡು ಗೊತ್ತಿದೆಯೇನು? ನನ್ನ ಮಗನಿಗೆ ಮದುವೆ ಮಾಡಬೇಕು. 32 ವರ್ಷ. ಟೆಕ್ಸಾಸ್ ಯೂನಿವರ್ಸಿಟಿಲಿ ಪೆಟ್ರೋಕೆಮಿಕಲ್ಸ್ನಲ್ಲಿ MS ಮಾಡಿ ಸೌದಿಯಲ್ಲಿ ದೊಡ್ಡ ಸಂಬಳದಲ್ಲಿದ್ದಾನೆ. ಈಗ ಬಂದಿದ್ದಾನೆ. ನನಗೂ ಅಮೀರನಿಗೂ ಈಗ ಸಂಪರ್ಕವಿಲ್ಲ. ಅವನು ಬೇರೆ ಮದುವೆ ಮಾಡಿಕೊಂಡಿರೋದು ನಿಮಗೂ ಗೊತ್ತಿರಬಹುದು. ಮಗನಿಗೆ ಸರಿಯಾದ ಕಡೆ ಹೆಣ್ಣು ಹುಡುಕೋಕೆ ಇದೊಂದು ಅಡಚಣೆಯಾಗಿದೆ. ಅಮೀರ ಹೀಗೆ ಮಾಡಿದ ಅಂತ ಕೇಳಿ ಬಲ್ಲೆ. ಮೊದಲೇ ಗೊತ್ತಿದ್ದರೆ ಅವನನ್ನು ನಾನು ಸುಮ್ಮನೆ ಬಿಡ್ತಿರಲಿಲ್ಲ. ನೀನು ನನಗೆ ಯಾಕೆ ಹೇಳಲಿಲ್ಲ? ನನಗೂ ಗೊತ್ತಿರಲಿಲ್ಲ. ಈಗ ಆ ಮಾತು ಬಿಡಿ. ನಜೀರನಿಗೆ ಒಂದು ಒಳ್ಳೆಯ ಹೆಣ್ಣು ಸಿಕ್ಕಿದರೆ ಸಾಕು. ಅವನು ಸ್ಫುರದ್ರೂಪಿಯಾಗಿರಲೇಬೇಕು, ನಿನ್ನ ಮಗ ಅಂದರೆ. ಅವಳು ತನ್ನ ಕೈಚೀಲದಿಂದ ಒಂದು ಫೋಟೋ ತೆಗೆದುಕೊಟ್ಟಳು. ನೋಡಿದ ತಕ್ಷಣ ಪ್ರೊಫೆಸರರು ಮೆಚ್ಚುಗೆಯಿಂದ ಹುಬ್ಬು ಮೇಲೇರಿಸಿ, ಸೋಷಿಯಲಿಸ್ಟ್ ಇಂಟೆಲೆಕ್ಚುವಲ್ ಆಗಿದ್ದಾನೆ? ಇಲ್ಲ, ಅದು ಇಸ್ಲಾಮಿಕ್ ಗಡ್ಡ, ಪಕ್ಕಾ ಸೌದಿ ಎಂದಳು. ಇಸ್ಲಾಮಿಗೂ ಸೋಷಿಯಲಿಸಂಗೂ ವಿರೋಧವಿಲ್ಲ. ಹಂಚಿ ತಿನ್ನು ಅನ್ನೋ ತತ್ವದ ಮೇಲೆ ತಾನೇ ಇಸ್ಲಾಂ ನಿಂತಿರೋದು. ಪ್ರೊಫೆಸರ್, ನೀವು ಗಿಳಿಯ ಉಚ್ಚಾರಣೆ ಮಾಡ್ತಿರೋದು ತಪ್ಪು. ಅಮೀರ ಗುಲಾಮರೆಂಬ ವ್ಯತ್ಯಾಸವೇ ಇಸ್ಲಾಂ ಸಮಾಜದ ಮೂಲ ಲಕ್ಷಣ. ಈಶಾವಾಸ್ಯಮಿದಂ ಸರ್ವಂ ಯಕ್ತಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾ ಮಾ ಗೃಥ ಕಸ್ಯ ಸ್ವಿಧನಂ ಅನ್ನುವ ಮಾತನ್ನು ಎಲ್ಲೆಲ್ಲಿಗೋ ಹಾಕಿ ಭಾಷಣ ಮಾಡ್ತಿದ್ದೀರಿ.
ಎನ್ನುವ ಮನಸ್ಸು ಅವಳಿಗೆ ಬಂತು. ಆದರೆ ಈಗ ವಾದ ಮಾಡುವುದು ಬೇಡವೆಂದು ಸುಮ್ಮನಾದಳು. ಪ್ರೊಫೆಸರರು ಮೇಲೇರಿಸಿದ ಹುಬ್ಬನ್ನು ಕೆಳಗೆ ಇಳಿಸದೆ ಫೋಟೋವನ್ನು ನೋಡುತ್ತಲೇ ಇದ್ದರು. ಅನಂತರ, ಮಗ ಸೌದಿಯಲ್ಲಿ ದೊಡ್ಡ ಸಂಪಾದನೆ ಮಾಡ್ತಿದ್ದರೂ ನೀನ್ಯಾಕೆ ಹಳೆ ಸೀರೆ ಉಟ್ಟಿದೀ ಎಂದರು. ಎಷ್ಟು ಬೇಕಾದರೂ ಹೊಸ ಸೀರೆ ಕೊಳ್ಳುವಷ್ಟು ಹಣ ನನ್ನ ಹತ್ತಿರವೇ ಇದೆ. ಆಸಕ್ತಿ ಇಲ್ಲ. ದ್ಯಾಟ್ ಈಸ್ ಗುಡ್. ಮಕ್ಕಳ ಹತ್ತಿರ ಎಂದೂ ಇಸ್ಕೋಬಾರದು. ನನ್ನ ಪ್ರಿನ್ಸಿಪಲ್ ಕೂಡ ಅದೇ. ಅಮೀರಾ ಹೇಗೆ? ನನಗೆ ಗೊತ್ತಿಲ್ಲ. ಪ್ರಾಯಶಃ ಇಸ್ಕೋತಿಲ್ಲ. ತನಗಿಂತ ಚಿಕ್ಕವಳಾದ ಮಲತಾಯಿ ಇರುವ ಮನೆಯಲ್ಲಿ ಇಳುಕೊಳ್ಳೋದಕ್ಕೆ ಸಂಕೋಚವಾಗಿ ಅವನು ಹೋಟೆಲಿನಲ್ಲಿದ್ದಾನೆ ಎಂಬ ಉತ್ತರ ಕೊಟ್ಟ ಎಷ್ಟೋ ಹೊತ್ತಿನ ಮೇಲೆ ಮುಂದೆ ನಜೀರನಿಗೆ ತಂದೆ ತಾಯಿಯರನ್ನು ಸಾಕುವ ಜವಾಬ್ದಾರಿಯುಂಟೆ ಎಂಬುದನ್ನು ಇವರು ಬಗೆದು ತಿಳಿಕೊಳ್ಳುತ್ತಿದ್ದಾರೆ ಎಂದು ಅವಳು ಅರ್ಥ ಮಾಡಿಕೊಂಡಳು. ನಾನೇ ಬೇರೆ ದೇಶದ ಬೇರೆ ಧರ್ಮದವಳನ್ನ ಮದುವೆಯಾದವನು. ಅದು 40 ವರ್ಷದ ಹಿಂದೆ. ನನ್ನ ಮಗಳು ಯಾರನ್ನ ಮದುವೆಯಾದರೂ ನನಗೆ ವಿರೋಧವಿಲ್ಲ. ಆದರೂ ಹುಡುಗ ಇಂಡಿಯಾದವನೇ ಆಗಿದ್ದರೆ ಒಳ್ಳೆಯದು ಅಂತ ನನ್ನ ವಿಚಾರ. ಯಾಕೆಂದರೆ ಪರಸ್ಪರ ಆಚಾರ ವಿಚಾರ ಗೊತ್ತಿರುತ್ತೆ. ಹುಡುಗ ಕ್ರಿಶ್ಚಿಯನ್ ಆಗಿರಬೇಕು ಅಂತ ನನ್ನ ಹೆಂಡತಿಯ ಬಿಗು ಇದೆ. ಈ ಧರ್ಮವೆಲ್ಲ ವ್ಯವಹಾರಕ್ಕೆ ತಕ್ಕ ಹಾಗೆ ಬಾಗುವಂಥದ್ದು ಅಂತ ನಿನಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಮೊದಲು ಹುಡುಗ ಹುಡುಗಿ ಪರಸ್ಪರ ನೋಡಲಿ ಎಂದರು. ಹುಡುಗ ಹುಡುಗಿ ಪ್ರೊಫೆಸರರ ಮನೆಯಲ್ಲಿ ನೋಡಿದರು. ಒಪ್ಪಿಯೂ ಬಿಟ್ಟರು. ಹುಡುಗಿಯದೇನೂ ಕರಾರು ಇರಲಿಲ್ಲ. ತನ್ನ ಹೆಂಡತಿಯಾಗುವವಳು ಮೊದಲು ಮುಸ್ಲಿಂ ಆಗಿ ಮುಸ್ಲಿಂ ಸಂಪ್ರದಾಯದಂತೆ ಮದುವೆ ನಡೆಯಬೇಕು. ಅನಂತರ ಮನೆಯಲ್ಲಿ ತನ್ನ ಖಾಸಗಿ ಜೀವನದಲ್ಲಿ ಕೂಡ ಮುಸ್ಲಿಂ ನಂಬಿಕೆಯಂತೆ ನಡೆಯಬೇಕು ಎಂಬ ಹುಡುಗನ ಕರಾರನ್ನು ಹುಡುಗಿ ಮರುಮಾತಿಲ್ಲದೆ ಒಪ್ಪಿಕೊಂಡಳು. ಅದಕ್ಕೆ ವಿರೋಧ ಬಂದದ್ದು ಅವಳ ತಾಯಿಯಿಂದ. ಏಸುವನ್ನು ತೊರೆದರೆ ಉರಿಯುವ ನರಕವೇ ಗತಿ ಅನ್ನೋದ ಮರೆತಿದ್ದೀಯಾ ಎಂಬ ತಾಯಿಯ ಮಾತಿಗೆ, ಒಬ್ಬ ಪ್ರವಾದಿಯನ್ನು ಬಿಟ್ಟು ಇನ್ನೊಬ್ಬ ಪ್ರವಾದಿಗೆ ಶರಣಾಗುತ್ತಿದ್ದೀನಿ. ಆ ಪ್ರವಾದಿ ಶಿಕ್ಷಿಸೋಕೆ ಬಂದರೆ ಈ ಪ್ರವಾದಿ ಕಾಪಾಡುತ್ತಾರೆ. ನಿನ್ನ ಏಸುವಿಗಿಂತ ಮುಹಮ್ಮದರು ಹೆಚ್ಚು ಬಲಾಢ್ಯರು. ಅವರು ಎಷ್ಟು ಯುದ್ಧಗಳನ್ನು ಗೆದ್ದು ತಮ್ಮ ಮತವನ್ನ ವಿಸ್ತರಿಸಿದ್ದಾರೆ. ಈ ಕೆನ್ನೆಗೆ ಹೊಡೆದರೆ ಆ ಕೆನ್ನೆ ತೋರಿಸು ಎನ್ನುವ ಏಸುವಿಗೆ ಹೊಡೆಯುವ ತ್ರಾಣವೂ ಇಲ್ಲ, ಹೊಡೆಯುವವರಿಂದ ರಕ್ಷಿಸುವ ತ್ರಾಣವೂ ಇಲ್ಲ ಎಂದು ಬಿಟ್ಟಳು. ಮಗಳ ಬಾಯಿಂದ ಈ ಮಾತು ಬರುತ್ತದೆಂಬ ಕಲ್ಪನೆ ಬರುವುದೂ ತಾಯಿಗೆ ಸಾಧ್ಯವಿರಲಿಲ್ಲ. ಪ್ರೊಫೆಸರರು ನಜೀರನಿಗೆ ಹೇಳಿದರು, ಅವಳು ಬೇಕಾದರೆ ಮುಸ್ಲಿಂ ಆಗಲಿ, ಆದರೆ ನೀವು ಸಿವಿಲ್ ಮ್ಯಾರೇಜ್ ಮಾಡಿಕೊಳ್ಳಿ. ಅಂಕಲ್, ಮುಸ್ಲಿಂ ಅಲ್ಲದವಳನ್ನ ಮದುವೆಯಾಗಿದ್ದಾನೆ ಅಂತ ಗೊತ್ತಾದರೆ ಮುಂದಿನ ಸಲ ರಿಟ್ರೆಂಚ್ ಆದಾಗ ಸೌದಿಯವರು ನನ್ನನ್ನ ಕೆಲಸದಿಂದ ಓಡಿಸುತ್ತಾರೆ. ಮೊದಲು ಅವಳು ಮುಸ್ಲಿಂ ಆಗಿ ಆಮೇಲೆ ಮೌಲ್ವಿ ಮದುವೆ ಮಾಡಿಸಿ ಸರ್ಟಿಫಿಕೇಟ್ ಕೊಡಬೇಕು. ಅದರ ಆಧಾರದ ಮೇಲೆ ಅವಳ ಮುಸ್ಲಿಂ ಹೆಸರು, ಮುಸ್ಲಿಂ ಧರ್ಮ, ಮುಸ್ಲಿಮನ ಹೆಂಡತಿ ಅನ್ನುವ ಅಂಶಗಳನ್ನೊಳಗೊಂಡ ಪಾಸ್ಪೋರ್ಟ್ ಮಾಡಿಸಬೇಕು. ಇಲ್ಲದಿದ್ದರೆ ವೀಸಾ ಕೊಡೋಲ್ಲ. ಇನ್ನು ಸಿವಿಲ್ ಮ್ಯಾರೇಜಿಗೆ ಯಾವ ಬೆಲೆ ಇದೆ? ಅದು ಯಾಕೆ ಬೇಕು? ನಾನು ಫ್ರ್ಯಾಂಕ್ ಆಗಿ ಹೇಳ್ತಿದ್ದೀನಿ. ನಿನ್ನಪ್ಪ ಅಮ್ಮನ ಮದುವೆ ಮಾಡಿಸಿದೋನೂ ನಾನೇ. ನಿನ್ನ ಅಮ್ಮ ಮುಸ್ಲಿಂ ಆಗೋಕೆ ಪ್ರೋತ್ಸಾಹ ಕೊಟ್ಟೋನೂ ನಾನೇ. ಈಗ ನಿಮ್ಮಪ್ಪ ಅವಳಿರುವಾಗಲೇ ಇನ್ನೊಂದು ಮದುವೆ ಮಾಡಿಕೊಂಡ. ಸಿವಿಲ್ ಮ್ಯಾರೇಜಿನ ಕಟ್ಟು ಇದ್ದಿದ್ದರೆ ಅವನು ಹಾಗೆ ಮಾಡ್ತಿರಲಿಲ್ಲ. ನಮ್ಮ ಉದ್ದೇಶ ಎಷ್ಟೇ ನಿಷ್ಠವಾಗಿರಲಿ, ಮುಂದೆ ಸನ್ನಿವೇಶ ಹೇಗೆ ಬರುತ್ತೋ, ನಮ್ಮ ಮನಸ್ಸು ಹೇಗೆ ತಿರುಗುತ್ತೋ ಬಲ್ಲವರಾರು? ಹುಡುಗಿಯ ತಂದೆಯಾಗಿ ನನಗೆ ಕಾಳಜಿ ಇರಬೇಡವೇ? ಅವರು ನಯವಾದ ಧ್ವನಿಯಲ್ಲಿ ನಡುವೆ ಮುಗುಳುನಗೆ, ಆತ್ಮೀಯ ಹಾವ ಭಾವಗಳನ್ನು ಸೇರಿಸಿ ಮಾತನಾಡಿದರು. ನಮ್ಮ ಅಪ್ಪ ಅಮ್ಮನ ನಡುವೆ ಏನು ನಡೆದಿದೆಯೋ ನಮಗೆ ಗೊತ್ತಿಲ್ಲ. ನನಗೆ ತಾಯಿ ಅಂದರೆ ತುಂಬ ಪ್ರೀತಿ ಇದೆ. ಆದರೆ ಅಪ್ಪ ನನ್ನ ಅಮ್ಮನಿಗೆ ತಲಾಖ್ ಹೇಳಿಲ್ಲ. ಅದನ್ನು ನಾವು ಮೆಚ್ಚಬೇಕಲ್ಲವೇ? ಅವರಿಬ್ಬರ ಸಂಬಂಧದ ವಿಶ್ಲೇಷಣೆಯನ್ನ ನಾವು ಹೇಗೆ ಮಾಡೋದು? ಅವನು ವಿಧೇಯತೆಯ ಮುಗುಳ್ನಗುತ್ತಲೇ ಅಂದ. ಸೌದಿ ಅಥವಾ ಮುಸ್ಲಿಂ ದೇಶಗಳನ್ನ ಬಿಟ್ಟರೆ ನಿನಗೆ ಬೇರೆ ಎಲ್ಲೂ ನೌಕರಿ ಸಿಕ್ಕುಲ್ಲವೇ? ಅವರು ಕೇಳಿದರು. ಅಂಕಲ್, ದಟ್ ಇಸ್ ನಾಟ್ ದ ಪಾಯಿಂಟ್. ನಾನು ಸಲ್ಮಾಳನ್ನ ಪ್ರೀತಿಸುತ್ತೇನೆ, ಎಂದೆಂದಿಗೂ. ನನ್ನ ಜೀವವಿರುವವರೆಗೂ ಪ್ರೀತಿಸ್ತೀನಿ. ಟ್ರಸ್ಟ್ ಮೀ. ಗಂಡಸಾದ ನೀವು ಈ ಮಾತನ್ನ ನಂಬದಿದ್ದರೆ ಬೇರೆ ಯಾರು ನಂಬಬೇಕು? ಯಾಕೆ ಅರ್ಥವಾಗಲಿಲ್ಲವೇ? ಸಲ್ಮಾ ನಿಮ್ಮ ಮಗಳ ಹೆಸರು. ಹಾಗಂತ ಬದಲಾಯಿಸಿಕೊಳ್ಳೋಕೆ ಅವಳು ಒಪ್ಪಿದಾಳೆ ಎಂದು ಅವನು ಭಾವಿ ಮಾವನವರಾದ ಪ್ರೊಫೆಸರರ ಭುಜದ ಮೇಲೆ ಕೈಯಿಟ್ಟ. ಅವರು ಅವನೊಡನೆ ಇನ್ನೂ ಹೆಚ್ಚು ವಾದ ಮಾಡಲಿಲ್ಲ.
ಅವನು ಹೋದ ಮೇಲೆ ಅವರು ಮಗಳ ಹತ್ತಿರ ಇದೇ ವಿಷಯ ಮಾತನಾಡಿದರು. ಮೊದಲು ಒಂದು ಸಿವಿಲ್ ಮ್ಯಾರೇಜ್ ದಾಖಲೆ ಇರಲಿ, ಆಮೇಲೆ ನಿಖಾ ಮಾಡಿಕೊಳ್ಳಿ. ಅವನು ಇನ್ನೊಂದು ಮದುವೆಗೆ ಹೊರಟರೆ ಒಂದು ತಡೆ ಇರುತ್ತೆ. ಡ್ಯಾಡಿ, ಒಬ್ಬರನ್ನೊಬ್ಬರು ನಂಬದೆ ದಾಂಪತ್ಯ ಹೇಗಾಗುತ್ತೆ? ಮದುವೆಗೆ ಮೊದಲೇ ಅಪನಂಬಿಕೆ ತೋರಿಸಿದರೆ ಮದುವೆಯೇ ನಿಂತು ಹೋಗಬಹುದು. ಈ ಮದುವೆ ನಿಂತು ಹೋದರೆ ಇನ್ನೊಬ್ಬ ಗಂಡನ್ನ ಹುಡುಕೋಣ ಅವರೆಂದರು. ಡ್ಯಾಡಿ, ನಾನು ನಜೀರನನ್ನು ನಂಬುತ್ತೀನಿ. ನೀವು ಚಿಂತೆ ಮಾಡಬೇಡಿ. ಅವನಿಗೆ ಬೇಜಾರಾಗುವ ಯಾವ ಮಾತು ಆಡಬೇಡಿ. ಗಂಡನ ಧರ್ಮಕ್ಕೆ ಹೆಂಡತಿ ಬದಲಿಸಿಕೊಳ್ಳುವುದು ತಾನೇ ಪದ್ಧತಿ, ಅವಳು ಬಿಗಿಯಾಗಿ ಹೇಳಿಬಿಟ್ಟಳು. ಒಂದು ವಾರದಲ್ಲಿ ಅವಳಿಗೆ ನಜೀರನ ಮೇಲೆ ಈ ಮಟ್ಟದ ಪ್ರೀತಿ ಬೆಳೆದು ಬಿಟ್ಟಿದೆ ಎಂದು ಅವರಿಗೆ ಆಶ್ಚರ್ಯವಾಯಿತು. ರೊಮ್ಯಾಂಟಿಕ್ ಭಾವನೆ ಅಂದರೆ ಇದೇ ಇರಬಹುದೇ ಎಂದುಕೊಂಡರು. ಎಲಿಜಬೆತ್ಳ ವಿಷಯವಾಗಿ ತಮಗೂ ಇಂಗ್ಲೆಂಡಿನಲ್ಲಿ ಇದೇ ಭಾವನೆ ಇತ್ತು. ಅವಳ ಮಿತಿಗಳು ಸ್ವಲ್ಪವೂ ಅರ್ಥವಾಗಿರಲಿಲ್ಲ ಎಂಬ ನೆನಪಾಯಿತು. ಪ್ರಪಂಚದ ಎಚ್ಚೆತ್ತ ಮಹಿಳೆಯರೆಲ್ಲ ಮುಸ್ಲಿಂ ಗಂಡಸಿನ ಏಕಮುಖ ಅಧಿಕಾರವನ್ನು ಪ್ರಶ್ನಿಸುತ್ತಿರುವಾಗ ತಮ್ಮ ಮಗಳೇ ಏಕೆ ಅವನ ಅಂಥ ಅಧಿಕಾರಕ್ಕೆ ಕೊರಳು ಕೊಡುತ್ತಿದ್ದಾಳೆ? ತುಂಬ ಚುರುಕಾದ ಬುದ್ಧಿಯವಳಲ್ಲವಾದರೂ ತೀರಾ ದಡ್ಡಿಯಲ್ಲ. ಇವನ್ನೆಲ್ಲ ತಿಳಿದವಳೂ ಅಲ್ಲ ಎಂದು ಒಂದು ದಿನವೆಲ್ಲ ಯೋಚಿಸಿದರು. ಮರುದಿನ ಒಂದು ಉತ್ತರ ಹೊಳೆಯಿತು. ಈಗ 28 ವರ್ಷ. 10-12 ವರ್ಷದಿಂದಲಾದರೂ ಶರೀರ ಬಾಧೆ ಕಾಡಿದೆ. ಪಶ್ಚಿಮ ದೇಶದಲ್ಲಿ 16 ದಾಟಿದ ಹುಡುಗ ಹುಡುಗಿಯರಿಗೆ ಅದನ್ನು ತೀರಿಸಿಕೊಳ್ಳುವ ಸಾಮಾಜಿಕ ಕಾನೂನಿನ ಸಮ್ಮತಿ ಇದೆ. ನಿರೋಧಕ ಬಳಕೆಯ ಮುಕ್ತ ತಿಳುವಳಿಕೆಯೂ ಇದೆ. ಇಲ್ಲಿಯಂತೆ ಅದುಮಿಟ್ಟ ಹಸಿವಿರುವುದಿಲ್ಲ. ಇವಳು ಭಾರತದಲ್ಲಿ ಬೆಳೆದವಳು, ಬೆಳೆಯುತ್ತಿರುವವಳು, ಜೊತೆಗೆ ಮಡಿವಂತ ಕ್ಯಾಥೋಲಿಕ್ ತಾಯಿ. ನಜೀರನನ್ನು ನೋಡಿದ ತಕ್ಷಣ ಒಪ್ಪಿಬಿಟ್ಟಳು. ಅವನ ಕರಾರಿಗೆಲ್ಲ ಕಣ್ಣು ಮುಚ್ಚಿ ಸಮ್ಮತಿಸಿದ್ದಾಳೆ. ಗಂಡನ ಧರ್ಮಕ್ಕೆ ಹೆಂಡತಿ ಬದಲಿಸಿಕೊಳ್ಳುವುದು ತಾನೇ ಪದ್ಧತಿ ಅಂತ ಎಷ್ಟು ಸರಳವಾಗಿ ಹೇಳಿಬಿಟ್ಟಳು. ಮದುವೆಯ ಹೆಸರಿನಲ್ಲಿ ಹೆಂಗಸು ತನ್ನತನವನ್ನು ಬಲಿ ಕೊಡಕೂಡದೆಂದು ಎಚ್ಚೆತ್ತ ಮಹಿಳೆಯರೆಲ್ಲ ಮುಗಿಲು ಮುಟ್ಟುವಂತೆ ಕೂಗು ಹಾಕುತ್ತಿರುವಾಗ ನಾನು ಅಂಥ ಎಷ್ಟು ಸಭೆಗಳಲ್ಲಿ ಸ್ಫೂರ್ತಿಯುಕ್ಕಿಸುವ ಭಾಷಣ ಮಾಡಿಲ್ಲ? ಆ ಭಾಷಣ ಕೇಳಿ ಎಷ್ಟು ಜನ ಎಚ್ಚೆತ್ತ ಮಹಿಳೆಯರು ನನ್ನ ಅಭಿಮಾನಿಗಳಾಗಿಲ್ಲ? ದೇಹದ ಮಡಿ ಎಂಬ ಮೌಢ್ಯವನ್ನು ಕಳಚಿಕೊಳ್ಳುವ ತನಕ ಮಹಿಳೆಗೆ ನಿಜವಾದ ಮುಕ್ತಿ ಇಲ್ಲ ಎಂಬ ತೀರಾ ಮುಂದುವರೆದ ವಿಮೋಚನಾವಾದಿಗಳಿಗೆ ನಾನು ಅವೆಷ್ಟು ಸಮರ್ಥಕ ವಾದಗಳನ್ನು ಸೃಷ್ಟಿಸಿಕೊಟ್ಟಿಲ್ಲ? ಇಷ್ಟಾದರೂ ನನ್ನ ಮಗಳೇ ಏಕೆ ಹೀಗಾದಳು ಎಂಬ ಚಿಂತೆಯಲ್ಲಿ ತೊಡಗಿದರು. ನಿಕಾಹ್ ಮಾಡಿಕೊಳ್ಳುವ ಮೊದಲು ಸಿವಿಲ್ ಮ್ಯಾರೇಜ್ ಮಾಡಿಕೊಳ್ಳುವಂತೆ ನೀನಾದರೂ ನಿನ್ನ ಮಗನಿಗೆ ಹೇಳು ಎಂದು ಅವರು ಲಕ್ಷ್ಮಿಗೂ ಹೇಳಿದರು. ಅವರ ಮಾತು ಸರಿ ಎಂದು ಅವಳಿಗೆ ತಕ್ಷಣ ಅನ್ನಿಸಿತು. ಹೋಟೆಲಿಗೆ ಹೋಗಿ ಮಗನ ಕೈಲಿ ಮಾತನಾಡಿದಳು. ಅಮ್ಮ ಜಾನ್, ಮದುವೆ ಅನ್ನುವುದು ಶರಿಯತ್ಗೆ ಸಂಬಂಧಿಸಿದ ವಿಚಾರ. ಅದಕ್ಕೆ ಮೊದಲು ಒಂದು ಸಿವಿಲ್ ಮ್ಯಾರೇಜ್ ಅಂದರೆ ಶರಿಯತ್ ಮದುವೆಯು ನಾಮ್ಕೆ ವಾಸ್ತೆ ಅಂತ ಅಲ್ಲವೇ? ನಾಮ್ಕೆ ವಾಸ್ತೆ ಅಲ್ಲ, ಅದಕ್ಕೆ ಪೂರಕವಾಗಿ ಇದು. ಜಾಣತನದ ಮಾತು ಬೇಡಿ. ಗಂಡು ಹೆಣ್ಣು ಇಬ್ಬರಿಗೂ ನ್ಯಾಯ ಕೊಡುವ ನಿಯಮ ಶರಿಯತ್ ಮದುವೆಯಲ್ಲೇ ಇದೆ. ಮದುವೆಯ ಸಂದರ್ಭದಲ್ಲೇ ನಾನು ನಿನ್ನನ್ನು ಬಿಟ್ಟರೆ ಇಷ್ಟು ಹಣ ಕೊಡ್ತೀನಿ ಅನ್ನುವ ಮಾತು ಸೇರಿರುತ್ತೆ. ತಲಾಕ್ ಸಂಭವ ಉಂಟಾದರೆ ಒಪ್ಪಿಕೊಂಡ ಮೊತ್ತ ಇಸ್ಕೊಂಡು ಹೆಂಡತಿಯಾದವಳು ಜಾಗ ಖಾಲಿ ಮಾಡಬೇಕು. ಮದುವೆ ಅನ್ನೋದು ಒಂದು ಕರಾರು ತಾನೆ. ನಿಮ್ಮಪ್ಪ ಮಾಡಿದ ಹಾಗೆ ನೀನು ಇವಳ ಆಕರ್ಷಣೆ ಕಡಿಮೆಯಾದ ಮೇಲೆ ಇನ್ನೊಬ್ಬಳನ್ನೋ ಇಬ್ಬರನ್ನೋ ಮೂವರನ್ನೋ ಮಾಡಿಕೊಂಡರೂ ಎಲ್ಲರಿಗೂ ಸಮಾನ ನ್ಯಾಯ ಒದಗಿಸಬೇಕು ಅಂತ ಶರಿಯತ್ ಹೇಳಿದೆ. ನಾನು ಈ ಧರ್ಮವನ್ನ ಮೀರೋನಲ್ಲ. ಇಸ್ಲಾಂನ ನನ್ನ ನಂಬಿಕೆ ಗಾಢವಾದದ್ದು, ತೇಲಿಕೆಯದಲ್ಲ. ಇವನ ಕೈಲಿ ಹೆಚ್ಚು ಮಾತನಾಡಿ ಪ್ರಯೋಜನವಿಲ್ಲ ಎಂದು ಅವಳು ಅರ್ಥ ಮಾಡಿಕೊಂಡಳು. ಈ ನಂಬಿಕೆಗೆ ಬದ್ಧವಾದ ಒಂದು ಮುಸ್ಲಿಂ ಕುಟುಂಬದಿಂದಲೇ ಹೆಣ್ಣು ಹುಡುಕಬೇಕಿತ್ತು. ಇವನಿಗೊಬ್ಬ ವಿದ್ಯಾವಂತೆ ಹುಡುಗಿ ಸಿಕ್ಕಲೆಂದು ನಾನು ಪ್ರೊಫೆಸರರ ಕೈಲಿ ಮಾತನಾಡಿದೆ. ಅವಳೇನೋ ಧರ್ಮಾಂತರದ ಶರಿಯತ್ ಮದುವೆಯ ಇವನ ಷರತ್ತುಗಳನ್ನು ಒಪ್ಪಿಕೊಂಡಿದ್ದಾಳಂತೆ. ಸಮಸ್ಯೆಯ ಸಿಕ್ಕು ಸಿಗುರುಗಳು ಅವಳಿಗೆ ಸಂಪೂರ್ಣವಾಗಿ ಅರ್ಥವಾಗಿವೆಯೇ? ಪ್ರೊಫೆಸರರು ಬಿಡಿಸಿ ಹೇಳಿದ್ದಾರೆಯೇ? ಯಾರ ಮಗಳೇ ಆಗಲಿ ಅನ್ಯಾಯವಾಗಬಾರದು ಎಂದುಕೊಂಡಳು. ಹೋಟೆಲಿನಿಂದ ಹೊರಬಂದು ಪ್ರೊಫೆಸರರಿಗೆ ಫೋನು ಮಾಡಿ ಮಗನೊಡನೆ ಆದ ಸಂಭಾಷಣೆಯ ವರದಿ ಮಾಡಿ ಹೇಳಿದಳು. ನನ್ನ ಮಗನ ಮದುವೆಗೆ ನಾನೇ ಕಲ್ಲು ಹಾಕುವ ಮಾತನಾಡೋಲ್ಲ. ನೀವು ಇದು ಆಪ್ತ ಸಮಾಲೋಚನೆ ಅಂತ ಭಾವಿಸಿ ಗುಟ್ಟಿನಲ್ಲಿಡಬೇಕು. ನಿಮ್ಮ ಮಗಳಿಗೆ ನೀವು ಎಲ್ಲವನ್ನೂ ಬಿಡಿಸಿ ಹೇಳಿ
ಅವಳೇ ಸಿವಿಲ್ ಮ್ಯಾರೇಜ್ ಸಹ ಆಗಬೇಕು ಅಂತ ಹಠ ಹಿಡಿಯುವ ಹಾಗೆ ಮಾಡಿಸಿ. ಇಷ್ಟರ ಮೇಲೆ ಈ ಪ್ರಸ್ತಾಪ ಮುರಿದು ಬಿದ್ದರೆ ಅದಕ್ಕೂ ಅವಳನ್ನು ಸಿದ್ಧ ಮಾಡಿ. ಅದು ಸಾಧ್ಯವಾಗಲಿಲ್ಲ ಅಂತ ನಾನು ನಿನ್ನ ಕೈಲಿ ಮಾತನಾಡಿದ್ದು. ಯಾಕೆ ಅವಳು ಇಷ್ಟು ಗಟ್ಟಿಯಾಗಿ ಅವನನ್ನು ನಂಬಿದಾಳೆ? ಫೋನಿನಲ್ಲಿ ಹೇಳುವ ವಿಚಾರವಲ್ಲ, ಪ್ರತ್ಯಕ್ಷ ಹೇಳ್ತೀನಿ. ಅರುಣಾಳು ಸಲ್ಮಾ ಆಗಿ ಸೌದಿಗೆ ಹೋಗಿ 2 ತಿಂಗಳಾದರೂ ತಾವು ಮಗಳಿಗೆ ಸರಿಯಾದ ಶಿಕ್ಷಣ ಕೊಡಲಿಲ್ಲ, ಅವಳಿಗೊಂದು ಸುರಕ್ಷೆಯುಳ್ಳ ಮದುವೆ ಮಾಡಲಿಲ್ಲವೆಂಬ ಕೊರಗು ಪ್ರೊಫೆಸರರಿಗೆ ಕಡಿಮೆಯಾಗಲಿಲ್ಲ. ಮಗಳು ಕ್ಯಾಥೋಲಿಕ್ ಧರ್ಮವನ್ನು ಬಿಟ್ಟು ಹೋದುದಕ್ಕೆ ಅವರ ಹೆಂಡತಿಗೂ ಒಂದೇ ಮಟ್ಟದ ವ್ಯಾಕುಲತೆ ಇತ್ತು. ಅವಳಲ್ಲಿ ವಿಮರ್ಶಾತ್ಮಕ ಬುದ್ಧಿ ಬೆಳೆಯಲು ತಾಯಿಯೇ ಅಡ್ಡಿಯಾದಳೆಂಬ ಕೋಪ ತಂದೆಯಲ್ಲಿ. ಅವಳು ಕ್ಯಾಥೋಲಿಕ್ ಧರ್ಮವನ್ನು ತೊರೆದು ಇತಿಹಾಸ ಕಾಲದಿಂದ ಅದರ ಶತ್ರುವಾಗಿರುವ ಇಸ್ಲಾಮನ್ನು ಸ್ವೀಕರಿಸಿ ಆ ಧರ್ಮದವನನ್ನು ಮದುವೆಯೂ ಆಗಿ ಹೋದದ್ದು ತಂದೆಯ ಕುಮ್ಮಕ್ಕಿನಿಂದಲೇ ಎಂಬ ಸಿಟ್ಟು ತಾಯಿಯಲ್ಲಿ ಒಳಗೆ ಬೇಯುತ್ತಿದ್ದವು. ಮನೆಯಲ್ಲಿ ಮೌನ ವಿರಸ. ಅಡಿಗೆಯವಳಿದ್ದುದರಿಂದ ಮೌನಕ್ಕೂ ಭಂಗವಿರಲಿಲ್ಲ. ಮೌನ ಮುರಿಯುವ ಮಾನಭಂಗದ ಅಗತ್ಯವೂ ಇರಲಿಲ್ಲ. ಮಗಳು ಹೊರಟು ಹೋದ ಮೇಲೆ ಪ್ರೊಫೆಸರರನ್ನು ಅವರ ತಾಯಿಯ ನೆನಪು ಬಾಧಿಸತೊಡಗಿತು. ಒಂದಕ್ಕೊಂದು ಸಂಬಂಧವಿಲ್ಲ, ಆದರೂ ತಾಯಿಯೇ ಮೊಮ್ಮಗಳಾಗಿ ಹುಟ್ಟುತ್ತಾಳೆ ಎಂಬ ಕವಿಯ ಮಾತು ನಿಜವೇ ಎಂಬ ಪ್ರಶ್ನೆ ಮನಸ್ಸಿನಲ್ಲಿ ಎದ್ದಿತು. ಅಮ್ಮನಿಗೆ 85, ನಾನು ಹುಟ್ಟಿದಾಗ 15 ವರ್ಷವಂತೆ. ಆ ಕಾಲದಲ್ಲೆಲ್ಲ ಹಾಗೆಯೇ. ನಾನೊಬ್ಬನೇ ಗಂಡು ಮಗ, ಬದುಕುಳಿದ ಗಂಡು ಮಗ, ಬದುಕುಳಿದ 3 ಹೆಣ್ಣು ಮಕ್ಕಳು, ತುಂಬ ಮಕ್ಕಳು, ಉಳಿದವರು 4. ಸೀಮಿತ ವಲಯದಿಂದ ಹೊರಗೆ ಹೋದರೆ ತಂದೆ ತಾಯಿಯರಿಂದ ತಂಗಿಯರಿಂದ ಹೇಗೆ ಬೇರೆಯಾಗಬೇಕಾಗುತ್ತದೆ ಎಂದು ಕಲ್ಪಿಸಿಕೊಳ್ಳತೊಡಗಿದರು. ಎಲಿಜಬೆತಳೂ ಅಷ್ಟೇ, ಸ್ವಲ್ಪವೂ ಹೊಂದಿಕೊಳ್ಳಲಿಲ್ಲ. ನೀನೇನು ನಿನ್ನ ಧರ್ಮ ಬಿಡುವ ಅಗತ್ಯವಿಲ್ಲ, ಒಂದು ಸೀರೆ ಉಟ್ಟುಕೋ, ಹಣೆಗೆ ಕುಂಕುಮ, ಕೈಗೆ 2 ಬಳೆ. ನನ್ನ ತಂದೆ ತಾಯಿಯರು ನಿನ್ನನ್ನು ಒಪ್ಪಿಕೊಳ್ಳುವ ಹಾಗೆ ಮಾಡುವುದು ಸುಲಭ ಎಂದರೆ ಕೇಳಲಿಲ್ಲ. ಮಾತು ಕೊಟ್ಟಿದ್ದೀರಿ, ಪೇಗನ್ ಆಚರಣೆಗಳನ್ನು ನನ್ನ ಮೇಲೆ ಹೇರಬೇಡಿ. ಬೆಂಗಳೂರು ಚರ್ಚಿನ ಹಿರಿಯ ಪಾದ್ರಿಯನ್ನು ಕೇಳಿದಳಂತೆ. ನೋ, ಡೋಂಟ್ ಎಂಟರ್ಟೈನ್ ಎನಿ ಅನ್ಕ್ರಿಶ್ಚಿಯನ್ ಪ್ರಾಕ್ಟೀಸ್ ಎಂದರಂತೆ. ಊರಿಗೆ ಕರೆದೊಯ್ಯಲಿಲ್ಲ. 2-3 ವರ್ಷಕ್ಕೊಮ್ಮೆ ನಾನೇ ಹೋಗುತ್ತಿದ್ದೆ. ಹಣ ಕೊಡಲು ಹೋದರೆ, ಬೇಡ, ನಮಗೆ ಬೇಕಾದಷ್ಟನ್ನ ಸ್ವಾಮಿ ನರಸಿಂಹ ಕೊಡ್ತಿದ್ದಾನೆ ಎನ್ನುತ್ತಿದ್ದರು. ಅಮ್ಮ, ನಿನಗೆ ಎಂಥ ಒಡವೆ ಬೇಕು ಹೇಳು, ಮುಂದಿನ ಸಲ ತಂದುಕೊಡ್ತೀನಿ ಅಂತ ಕೇಳಿದ್ದಕ್ಕೆ, ನನಗೆಂಥ ಒಡವೆ, ಸಂಸಾರಸ್ಥ, ದುಡ್ಡು ನಿನಗೆ ಬೇಕಾಗುತ್ತೆ ಅಂದಳು. ಆಗ ನನ್ನ ಸಂಬಳವೂ ಕಮ್ಮಿ, ಮನೆಯನ್ನು ಸ್ವಲ್ಪವಾದರೂ ಬ್ರಿಟಿಷ್ ಸ್ಟ್ಯಾಂಡರ್ಡಿನಲ್ಲಿ ನಡೆಸಬೇಕು. ಗೋಮಾಂಸ ಭಕ್ಷಣದ ಪ್ರಕರಣವಿಲ್ಲದಿದ್ದರೆ ಸಂಬಂಧ ಪೂರ್ತಿ ಕಡಿದು ಹೋಗುತ್ತಿರಲಿಲ್ಲ. ನಾನು ಪ್ರಗತಿಪರನಾಗಿ ಹೊಳೆಯಲು ಶುರುವಾಗಿದ್ದ ಕಾಲ. ವೇದದ ಋಷಿಗಳು ಗೋಮಾಂಸ ತಿನ್ನುತ್ತಿದ್ದರೆಂದು ನಾನು ಸಂಪಾದಿಸುತ್ತಿದ್ದ ಮಾಸಿಕ ವಿಶ್ಲೇಷಣೆಯಲ್ಲಿ ಲೇಖನ ಪ್ರಕಟವಾದಾಗ ಸನಾತನಿಗಳೆಲ್ಲ ಧಿಕ್ಕಾರ ಹಾಕಿ ದೊಂಬಿಯಾಗಿ ಬೆಂಗಳೂರಿಗೆ ತರಕಾರಿ ತರುವ ರೈತರೂ ಕೂಡಿ ಮೆರವಣಿಗೆ ಹೊರಟು ಪೊಲೀಸು ರಕ್ಷಣೆ ಇಲ್ಲದಿದ್ದರೆ ನನ್ನ ಮನೆಯ ಕಿಟಕಿ ಬಾಗಿಲುಗಳು ಉಳಿಯುತ್ತಿರಲಿಲ್ಲ. ನಾನು ಸಾಯದಿದ್ದರೂ ಕೈಕಾಲುಗಳಲ್ಲಿ ಒಂದಾದರೂ ಊನವಾಗುತ್ತಿತ್ತು. ಮುಂದಿನ ಸಂಚಿಕೆಯಲ್ಲಿ ಲೇಖನ ಬರೆದೆ. ಗೋಮಾಂಸವು ನಿಷಿದ್ಧವೆನ್ನುವವರು ಗೋಮಾಂಸ ಭಕ್ಷಣ ಮಾಡುವವರನ್ನು ಹೊರಗಿಟ್ಟಂತಾಗುತ್ತದೆ. ಇಂಥ ಹೊರಗಿಡುವ ಕ್ರಮವು ಮುಂದೆ ರಾಷ್ಟ್ರ ವಿಭಜನೆಗೆ ಎಡೆಕೊಟ್ಟೀತು. ಭಾರತದ ಹೊರಗೆ ಎಲ್ಲೂ ಈ ಆಚಾರ ನಿಷೇಧವಿಲ್ಲ. ವಿದೇಶದಲ್ಲಿದ್ದಾಗ ನಾನು ನಿತ್ಯ ತಿನ್ನುತ್ತಿದ್ದೆ, ಈಗ ಸಿಕ್ಕಿದಾಗ ತಿನ್ನುತ್ತೇನೆ. ಹಾಗೆಂದು ನನ್ನನ್ನು ಭಾರತೀಯನಲ್ಲವೆನ್ನುವ ಅಧಿಕಾರ ಯಾರಿಗುಂಟು? ಆ ಸಂಚಿಕೆ ಬರುವ ಹೊತ್ತಿಗೆ ಸನಾತನಿಗಳ ಕೋಪದ ಹೊಳೆ ಇಳಿದಿತ್ತು. ನಮಗೆ ಪೊಲೀಸರ, ಸರ್ಕಾರದ ರಕ್ಷಣೆ ಇತ್ತು. ನಾವು ಸೆಮಿನಾರುಗಳನ್ನು ನಡೆಸಿ ಧೈರ್ಯ ತೋರಿಸಿದ್ದೆವು. ಇದಾದ 1 ವರ್ಷಕ್ಕಲ್ಲವೇ? ಊರಿಗೆ ಹೋಗಿ 3 ವರ್ಷವಾಗಿತ್ತು. ಕಾಳೇನಹಳ್ಳಿಯ ಸೋಷಿಯಲಿಸ್ಟ್ ಮುಂದಾಳು ಪ್ರಕಾಶಗೌಡರ ಮಗಳ ಮದುವೆಗೆ ಹೋಗಿದ್ದಾಗ, ಹೋಗದಿದ್ದರೆ ಪಕ್ಷದ ಸ್ನೇಹ ಬೆಳೆಯುತ್ತಿರಲಿಲ್ಲ. ಅಷ್ಟು ಹತ್ತಿರ ಹೋದವನು ಊರಿಗೆ ಹೋಗಿ ತಂದೆ ತಾಯಿಯರನ್ನು ನೋಡದೆ ಬಂದರೆ ಊರಿನವರ ಬಾಯಿಗೆ ಗ್ರಾಸವಾಗುತ್ತಿದ್ದೆ. ಮದುವೆಗೆ ಬಂದಿದ್ದ ನಮ್ಮೂರವರೆಲ್ಲ ಊರಿಗೆ ಬರದೆ ಹೋಯ್ತೀರಾ ಎಂದು ಕೇಳಿಯೂ ಇದ್ದರು. ಮಧ್ಯಾಹ್ನ 3 ಗಂಟೆಯಲ್ಲಿ ಕಾರು ನಡೆಸಿಕೊಂಡು ಹೋದಾಗ ಒಳ ಅಂಗಳದಲ್ಲಿ ಕೂತು ಹೂಬತ್ತಿ ಹೊಸೆಯುತ್ತಿದ್ದ ಅಮ್ಮನಿಗೆ ಗುರುತು ಸಿಕ್ಕದೆ, ಅಷ್ಟರಲ್ಲಿ JPಯ ಡ್ರೆಸ್ ಶುರು ಮಾಡಿದ್ದೆನಲ್ಲವೇ? ನಾನು ಕಣಮ್ಮ, ನಾನು.
ಅವಳ ಮುಖದಲ್ಲಿ ಸಡಗರ. ಒಳಗಿನಿಂದ ಬಂದ ಅಪ್ಪ, ಪ್ರಕಾಶ್ ಗೌಡನ ಮಗಳ ಮದುವೆಗೆ ಬಂದಿದ್ದೆಯಾ? ತಾಳು ಎಂದು ಒಳಗೆ ಹೋಗಿ ನನ್ನ ಮಾಸಪತ್ರಿಕೆ ಹಿಡಿದುಕೊಂಡು ಬಂದು ನನ್ನ ಮುಂದೆ ಹಾಕಿ, ಗೋಮಾಂಸ ಭಕ್ಷಿಸುತ್ತೀನಿ ಅಂತ ಧೈರ್ಯವಾಗಿ ಬರೆದಿದೀಯಾ, ಹೌದಲ್ಲವೇ? ಅನಿರೀಕ್ಷಿತದಿಂದ ನನ್ನ ಬಾಯಿ ಕಟ್ಟಿ ಹೋಗಿ ಒಂದು ಕ್ಷಣದಲ್ಲಿ ಚೇತರಿಸಿಕೊಂಡು, ಅಪ್ಪ, ಹೊರಗೆ ರಾಜಕಾರಣದಲ್ಲಿ ಏನೇನೋ ಹೇಳಬೇಕಾಗುತ್ತೆ, ಬರೆಯಬೇಕಾಗುತ್ತೆ, ಅದನ್ನೆಲ್ಲ ನೀವು ನಂಬ್ತೀರಾ? ಸುಳ್ಳೇ ಆಗಿದ್ದರೆ ಇಂಥ ಸುಳ್ಳು ಯಾಕೆ ಹೇಳ್ತೀಯ? ಮನುಷ್ಯನಿಗೆ ನಾಲಿಗೆ ಒಂದೋ ಎರಡೋ? ಹುಟ್ಟಿಸಿದ ನನ್ನೆದುರು, ಹೆತ್ತ ನಿನ್ನಮ್ಮನೆದುರು ನಿಂತಿದೀಯ, ನಿಜ ಹೇಳು ಅಂತ ಸವಾಲೆಸೆದಾಗ ನನ್ನ ಅಭಿಮಾನ ಕೆರಳಿ, ನಿಮ್ಮನ್ನ ನೋಡಿಕೊಂಡು ಹೋಗೋಣ ಅಂತ ಬಂದೆ, ಅಕಸ್ಮಾತ್ ತಿಂದರೂ ತಪ್ಪೇನು? ಗೋವುಗಳನ್ನು ಸಾಕದೇ ಇರುವ ಚೀನಾ, ಮಂಗೋಲ ದೇಶಗಳನ್ನು ಬಿಟ್ಟು ಪ್ರಪಂಚದ ಉಳಿದೆಲ್ಲ ಜನಾಂಗಗಳವರು ಗೋಮಾಂಸ ಭಕ್ಷಣ ಮಾಡ್ತಾರೆ. ನಮ್ಮ ದೇಶದಲ್ಲೂ ಎಷ್ಟು ಭಾಗ ಮಾಡ್ತಾರೆ ಗೊತ್ತಾ? ಒಬ್ಬರ ಆಹಾರವನ್ನ ಇನ್ನೊಬ್ಬರು ನಿಯಂತ್ರಿಸುವುದು ಫ್ಯಾಸಿಸಂ, ಪ್ರಜಾಪ್ರಭುತ್ವವಲ್ಲ ಎಂದದ್ದಕ್ಕೆ ಒಪ್ಪಿಕೊಂಡೆಯಲ್ಲ, ಒಳ್ಳೇದು. ನಿನ್ನಂಥ ಪುತ್ರ ರತ್ನನಿಗೆ ಜನ್ಮ ಕೊಟ್ಟದ್ದಕ್ಕೆ ನಾನು ನಿನ್ನಮ್ಮ ಪ್ರಾಯಶ್ಚಿತ ಮಾಡಿಕೊಡ್ತಿದ್ದೀವಿ ಅಂತ ಒಳಕ್ಕೆ ಹೋಗಿ ನಾನು ಹೊರಗೆ ಬಂದು ಕಾರ್ ಸ್ಟಾರ್ಟ್ ಮಾಡಿಕೊಂಡು, ಆಮೇಲೆ ಪ್ರಕಾಶಗೌಡರಿಂದಲೇ ತಿಳಿದದ್ದು, ಆ ಪತ್ರಿಕೆಯನ್ನ ಇವರಿಗೆ ಕೊಟ್ಟು ಓದಿ ಅಂದೋನು ಗಾಂಧಿವಾದಿ ನರಸಿಂಹಪ್ಪನಂತೆ. ಅವನ ಮಗಳು ಮುಸಲ್ಮಾನಳಾಗಿ ಅಮೀರನನ್ನು ಮದುವೆಯಾಗೋಕ್ಕೆ ನಾನು ಕುಮ್ಮಕ್ಕೊಟ್ಟೆ ಅನ್ನುವ ಪ್ರತಿಕಾರಕ್ಕಿರಬಹುದೇ? ಗಾಂಧಿಯು ಗೋಪೂಜಕ. ವೈಚಾರಿಕ ಪ್ರವಾಹ ಮುಂದೆ ಹರಿಯುವಾಗ ಸ್ನೇಹ ಬಾಂಧವ್ಯಗಳು ಹರಿದು ಒಂದೊಂದು ದಡಕ್ಕೆ ಕೊಚ್ಚಿ ಹೋಗ್ತವೆ. ಪ್ರಪಂಚವನ್ನು ಪ್ರಗತಿಪಥದಲ್ಲಿ ಮುನ್ನಡೆಸಿದ ಎಲ್ಲ ಮಹಾವ್ಯಕ್ತಿಗಳ ಜೀವನದಲ್ಲೂ ಅಜ್ಞಾನ ತುಂಬಿದ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿಯರು ದೂರವಾಗಿಯೇ ಇದ್ದಾರೆ. ಹಾಗಂತ ಭಾವ ದೌರ್ಬಲ್ಯ ತೋರಿಸಿದ್ದರೆ ಅವರು ಮಹಾವ್ಯಕ್ತಿಗಳಾಗ್ತಿರಲಿಲ್ಲ ಎಂದು ತಾವು ಮಾಡಿಕೊಂಡ ಸಮಾಧಾನ ಕಳೆದ 25 ವರ್ಷ ಆಶ್ರಯ ಕೊಟ್ಟಿತ್ತು. ಅರುಣ ಸಿವಿಲ್ ಮ್ಯಾರೇಜಿನ ರಕ್ಷಣೆ ಇಟ್ಟುಕೊಂಡು ಹೋಗಿದ್ದರೆ ಅಮ್ಮನ ನೆನಪು ಇಷ್ಟೊಂದು ಬಾಧಿಸುತ್ತಿರಲಿಲ್ಲವೇನೋ ಎನ್ನಿಸಿ ಯಾವುದಕ್ಕೆ ಯಾವುದು ಸಂಬಂಧ ಎಂಬ ಆಶ್ಚರ್ಯವಾಯಿತು. ಆಮೇಲೆ ಅಪ್ಪ ಅಮ್ಮರ ಸಂಬಂಧ ಪ್ರೀತಿಗಳೆಲ್ಲ 3 ಹೆಣ್ಣು ಮಕ್ಕಳು, ಅಳಿಯಂದಿರು, ಆ ಮೊಮ್ಮಕ್ಕಳ ಮೇಲೆ ಬೆಳೆಯಿತಂತೆ. ನನಗೆ ಸುದ್ದಿ ಬರುತ್ತಿದೆ. ಸಂಪರ್ಕವಿಲ್ಲ. ಅಮ್ಮನಿಗೆ 85. ಇಷ್ಟು ವಯಸ್ಸಾದ ಮೇಲೆ ಯಾವ ಕ್ಷಣದಲ್ಲಿ ಏನೋ ಎಂತೋ. ಅಪ್ಪನಿಗೆ 95. 100 ಮುಟ್ಟಬಹುದು, ದಾಟಬಹುದು. ಏನಾದರೂ ಆಚರಿಸಲು ನನಗೆ ಅವಕಾಶವಿರೋಲ್ಲ. ಇಷ್ಟು ವರ್ಷ ಮನಸ್ಸು ದೂರವಾಗಿರುವಾಗ ಸಡಗರದ ಆಚರಣೆ ಹೇಗೆ ಸಾಧ್ಯ? ಮಾನವೀಯ ಸಂಬಂಧಕ್ಕಿಂತ ಒಂದು ಪ್ರಾಣಿಯ ಮಾಂಸ ತಿನ್ನುವ ಬಿಡುವ ಸಂಗತಿಗೆ ಬೆಲೆ ಕೊಡುವ ಧರ್ಮ ಎಂಥದು? ಈ ಧರ್ಮವನ್ನು ಧಿಕ್ಕರಿಸಿ, ಛೇಡಿಸಿ, ವಿಶ್ಲೇಷಿಸಿ ಎಷ್ಟು ಲೇಖನ ಬರೆದರೂ, ಎಷ್ಟು ಭಾಷಣ ಮಾಡಿದರೂ ಮುಲುಕದೆ ಹಾಗೆಯೇ ಇದೆ ಎಂದು ಅವರು ಸಿಡಿಮಿಡಿಗೊಳ್ಳುತ್ತಿದ್ದರು.